ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ. ಸೊ ಆಲ್ರೆಡಿ ನಿಮಗೆ ನಾನು ಸೈಟಾಲಜಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಸರಣಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೈಟಾಲಜಿ ಅಂದರೆ ಏನು, ಸೈಟಾಲಜಿಯ ಫಾದರ್ ಯಾರು, ನೆಕ್ಸ್ಟ್ ಡೆಡ್ ಸೆಲ್ಲನ್ನು ಕಂಡುಹಿಡಿದವನು ಯಾರು, ಲೀವಿಂಗ್ ಸೆಲ್ಲನ್ನು ಕಂಡುಹಿಡಿದವನು ಯಾರು, ಪ್ರೋಕ್ಯಾರಿಯೋಟಿಕ್ ಅಂದರೆ ಏನು, ಯೂಕ್ಯಾರಿಯೋಟಿಕ್ ಅಂದರೆ ಏನು, ಏಕಕೋಶ ಜೀವಿಗಳು ಅಂದರೆ ಏನು, ಬಹುಕೋಶೀಯ ಜೀವಿಗಳು ಅಂದರೆ ಏನು, ಸಸ್ಯ ಜೀವಕೋಶಕ್ಕೂ ಮತ್ತು ಪ್ರಾಣಿ ಜೀವಕೋಶಕ್ಕೂ ಏನು ಇರತಕ್ಕಂಥ ವ್ಯತ್ಯಾಸ, ನೆಕ್ಸ್ಟ್ ಕೋಶ ಪೊರೆ ಅದು ಹೇಗೆ ಕೆಲಸ ಮಾಡುತ್ತೆ, ಕೋಶ ಪೊರೆಯ ಒಳಗಡೆ ಏನು ಕೋಶ ರಸ ಇದೆ ಆ ಕೋಶ ರಸದ ಒಳಗಡೆ ಇರತಕ್ಕಂತಹ ಕಣದಂಗಗಳನ್ನು ಲೈಸೋಸೋಮ್ ಏನು ಕೆಲಸ ಮಾಡುತ್ತೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಕೆಲಸ ಮಾಡುತ್ತೆ, ಗಾಲ್ಗಿ ಕಾಂಪ್ಲೆಕ್ಸ್ ಏನು ಕೆಲಸ ಮಾಡುತ್ತೆ, ಪ್ಲಾಸ್ಟಿಡ್ ಏನು ಕೆಲಸ ಮಾಡುತ್ತೆ, ಮೈಟೋಕಾಂಡ್ರಿಯಾ ಏನು ಕೆಲಸ ಮಾಡುತ್ತೆ. ಸೊ ಅದೇ ರೀತಿ ನಿಮಗೆ ರೈಬೋಸೋಮ್ ಯಾವ ರೀತಿ ಕೆಲಸ ಮಾಡುತ್ತೆ, ನೆಕ್ಸ್ಟ್ ಸೆಂಟ್ರಿಯೋಲ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ, ಅವೆಲ್ಲ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಈ ನಮ್ಮ ಇಡೀ ಜೀವಕೋಶವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಕ್ಕಂತಹ ಕಂಟ್ರೋಲ್ ಮಾಡ್ತಾ ಇರತಕ್ಕಂಥ ಏನು ಕೋಶ ಕೇಂದ್ರ ಅಂತ ಕರಿತೀವಿ, ಏನು ನ್ಯೂಕ್ಲಿಯಸ್ ಅಂತ ಕರಿತೀವಿ, ಆ ನ್ಯೂಕ್ಲಿಯಸ್ ಇಡೀ ಜೀವಕೋಶದ ಎಲ್ಲ ಕಣದಂಗಗಳನ್ನು ಯಾವ ಆಧಾರದ ಮೇಲೆ ನಿಯಂತ್ರಣವನ್ನು ಮಾಡುತ್ತೆ. ನೆಕ್ಸ್ಟ್ ಆ ನ್ಯೂಕ್ಲಿಯಸ್ನಲ್ಲಿ ಕ್ರೊಮ್ಯಾಟಿನ್ಗಳು ಎಲ್ಲಿವೆ, ನೆಕ್ಸ್ಟ್ ಕ್ರೋಮೋಸೋಮ್ಗಳು ಯಾವಾಗ ಆಗುತ್ತೆ, ಆ ಕ್ರೋಮೋಸೋಮಲ್ಲಿ ಇರ್ತಕ್ಕಂಥ ಡಿ ಎನ್ ಎಗಳು, ಆ ಡಿ ಎನ್ ಎಗಳ ಮೇಲೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನೆಲ್ಲ ಪ್ರಶ್ನೆಗಳು ಬರುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಏನು, ಟ್ರಾನ್ಸ್ಲೊಕೇಶನ್ ಅಂದರೆ ಏನು, ಡೂಪ್ಲಿಕೇಶನ್ ಅಂದರೆ ಏನು, ರೆಪ್ಲಿಕೇಶನ್ ಅಂದರೆ ಏನು, ಚಾರ್ಗಾಫ್ ನಿಯಮ ಏನು ಹೇಳುತ್ತೆ, ಪ್ಯೂರಿನ್ ಅಂದರೆ ಏನು, ಪಿರಿಮಿಡಿನ್ ಅಂದರೆ ಏನು, ಅವೆಲ್ಲವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಆ ನ್ಯೂಕ್ಲಿಯಸ್ನ ಬಗ್ಗೆ ಮತ್ತಷ್ಟು ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು ಬರುತ್ತೆ, ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗುವ. ಕ್ಲಿಯರ್? ಏನು ಬರುತ್ತೆ ನ್ಯೂಕ್ಲಿಯಸ್ ಬಗ್ಗೆ ನೋಡಿ. ಆಲ್ರೆಡಿ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ, ನ್ಯೂಕ್ಲಿಯಸ್ ಇದನ್ನು ಕನ್ನಡದಲ್ಲಿ ಕೋಶ ಕೇಂದ್ರ ಅಂತ ಕರಿತೀವಿ. ಈ ಕೋಶ ಕೇಂದ್ರವನ್ನು ಫಸ್ಟ್ ಡಿಸ್ಕವರ್ ಮಾಡಿದ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ರಾಬರ್ಟ್ ಬೌನ್. ಇಟ್ಸ್ 1833. ನಾವು ಇದನ್ನು ಕೋಶ ಪೊರೆ ಅಂದ್ಕೊಂಡ್ರೆ ಒಳಗಡೆ ದಟ್ ಇಸ್ ದ ಕೋಶ ದ್ರವ್ಯ ಇದೆ, ಮತ್ತದರ ಒಳಗಡೆ ದಿಸ್ ಇಸ್ ದ ನ್ಯೂಕ್ಲಿಯಸ್ ಇದೆ, ಕೋಶ ಕೇಂದ್ರ ಇದೆ. ಈ ನ್ಯೂಕ್ಲಿಯಸ್ ಯಾವುದರಿಂದ ಆಗಿದೆ, ಈ ನ್ಯೂಕ್ಲಿಯಸ್ ಯಾವುದರಿಂದ ಆಗಿದೆ, ಈ ನ್ಯೂಕ್ಲಿಯಸ್ ನ್ಯೂಕ್ಲಿಕ್ ಆ್ಯಸಿಡ್ ಮತ್ತು ಪ್ರೋಟೀನ್ಗಳಿಂದ ಆಗಿದೆ. ನ್ಯೂಕ್ಲಿಕ್ ಆ್ಯಸಿಡ್ ಮತ್ತು ಪ್ರೋಟೀನ್ಗಳಿಂದ ಆಗಿದೆ. ನ್ಯೂಕ್ಲಿಕ್ ಆ್ಯಸಿಡ್ಗಳು ಯಾವುದು? ಸಿಂಪಲ್ DNA ಅಂತಕ್ಕಂತಹ ನ್ಯೂಕ್ಲಿಕ್ ಆ್ಯಸಿಡ್, ಮತ್ತೊಂದು RNA ಅಂತಕ್ಕಂತಹ ನ್ಯೂಕ್ಲಿಕ್ ಆ್ಯಸಿಡ್. DNA RNA ಅಂತಕ್ಕಂಥ ನ್ಯೂಕ್ಲಿಕ್ ಆ್ಯಸಿಡ್. ಸರ್, ಏನು DNA ಮತ್ತು RNA? DNA RNA ಅಂದರೆ ಇದು ಒಂದು ರೈಬೋಸ್ ಶುಗರ್. ಎಕ್ಸಾಂಪಲ್ RNA, DNA, ರೈಬೋಸ್ C5H10O5 ಇದ್ರದ್ದು ಫಾರ್ಮುಲಾ. ಇದು RNA, ಇದು RNAಯ ಫಾರ್ಮುಲಾ. ಕ್ಲಿಯರ್? ರೈಬೋಸ್ ಶುಗರ್, ಇದೊಂದು ರೈಬೋಸ್ ಶುಗರ್ C5H10O5. ನೋಡಿ, C5H10 ಇಲ್ಲಿ 5 ಇದೆ, ಇಲ್ಲಿ ಒಂದು ಕಡಿಮೆ ಆಗಿದೆ, ಆಕ್ಸಿಜನ್ ಕಡಿಮೆ ಆಗಿದೆ, ಡಿಆಕ್ಸಿ ಶುಗರ್ ಇದೆಯಲ್ವಾ, ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಒಂದು ಆಕ್ಸಿಜನ್ ಕಡಿಮೆ ಇರೋ ರೈಬೋಸ್ ಎಂಬ ಸಕ್ಕರೆಯನ್ನು ಹೊಂದಿರತಕ್ಕಂತಹ ನ್ಯೂಕ್ಲಿಕ್ ಆ್ಯಸಿಡ್, ದಟ್ ಇಸ್ ದ DNA. ಇಲ್ಲಿ ಏನು ಆಕ್ಸಿಲ ಡೈರೆಕ್ಟ್ ಇದೆ, ರೈಬೋಸ್ ಶುಗರನ್ನು ಹೊಂದಿರತಕ್ಕಂಥ ನ್ಯೂಕ್ಲಿಕ್ ಆ್ಯಸಿಡ್. ರೈಬೋಸ್ ಶುಗರನ್ನು ಹೊಂದಿರತಕ್ಕಂಥ ನ್ಯೂಕ್ಲಿಕ್ ಆ್ಯಸಿಡ್ RNA. ಒಂದು ಆಕ್ಸಿಜನ್ ಡಿಆಕ್ಸಿ, ಒಂದು ಆಕ್ಸಿಜನ್ ಡಿಆಕ್ಸಿ, ಒಂದು ಆಕ್ಸಿಜನ್ ಕಡಿಮೆ ಇರುವ ನ್ಯೂಕ್ಲಿಕ್ ಆಮ್ಲವನ್ನು ಹೊಂದಿರತಕ್ಕಂತಹ ನ್ಯೂಕ್ಲಿಕ್ ಆ್ಯಸಿಡ್. ಕ್ಲಿಯರ್? ಹಾಗಾಗಿ ಎರಡು ಟೈಪ್ ನ್ಯೂಕ್ಲಿಕ್ ಆ್ಯಸಿಡ್ಗಳು ಈ ಜೀವಕೋಶದ ನ್ಯೂಕ್ಲಿಯಸ್ನ ಒಳಗಡೆ ಇರುತ್ತೆ. ಒಂದು DNA ಇರುತ್ತೆ, ಇನ್ನೊಂದು RNA ಇರುತ್ತೆ. ಅವುಗಳನ್ನು ತನ್ನ ಕಡೆ ಎಳ್ಕೊಳ್ಳಿಕ್ಕೆ ಒಂದು ಪ್ರೋಟೀನ್ ಇರುತ್ತೆ. ಆ ಪ್ರೋಟೀನ್ ಯಾವುದಪ್ಪ ಅಂತ ಕೇಳಿದರೆ ದಟ್ ಇಸ್ ದ ಹಿಸ್ಟೋನ್ ಅಂತಕ್ಕಂತಹ ಪ್ರೋಟೀನ್ ಇರುತ್ತೆ. ಹಿಸ್ಟೋನ್ ಅಂತಕ್ಕಂಥ ಪ್ರೋಟೀನ್, ಅದರ ಬಗ್ಗೆ ಮುಂದೆ ಎಕ್ಸ್ಪ್ಲನೇಷನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಸಿಂಪಲ್ ನ್ಯೂಕ್ಲಿಯಸ್ ಯಾವುದರಿಂದ ಆಗಿರುತ್ತೆ ಅಂದರೆ ನ್ಯೂಕ್ಲಿಯಸ್ ನ್ಯೂಕ್ಲಿಕ್ ಆ್ಯಸಿಡ್ ಮತ್ತು ಪ್ರೋಟೀನ್ಗಳಿಂದ ಆಗಿರುತ್ತೆ. ಆ ನ್ಯೂಕ್ಲಿಕ್ ಆ್ಯಸಿಡ್ ಯಾವುದಪ್ಪ ಅಂತ ಕೇಳಿದರೆ DNA, ನೆಕ್ಸ್ಟ್ RNA. ಅಲ್ಲಿ ಪ್ರೋಟೀನ್ ಯಾವುದಪ್ಪ ಅಂತ ಕೇಳಿದರೆ ದಟ್ ಇಸ್ ದ ಹಿಸ್ಟೋನ್ ಅಂತಕ್ಕಂಥ ಪ್ರೋಟೀನಿಂದ ಆಗಿರುತ್ತೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ನಮ್ಮ ಜೀವಕೋಶದ ಒಳಗಡೆ ಇರತಕ್ಕಂಥ ಲಾರ್ಜೆಸ್ಟ್ ಆರ್ಗನಲ್ ಇದು. ನಮ್ಮ ಜೀವಕೋಶದ ಒಳಗಡೆ ಇರತಕ್ಕಂಥ ಅತ್ಯಂತ ದೊಡ್ಡ ಕಣದಂಗ. ಕ್ಲಿಯರ್? ಚಿಕ್ಕ ರೈಬೋಸೋಮ್ ಸ್ಟಾರ್ಟಿಂಗ್ ಹೇಳಿದ್ದೀನಿ. ಅತ್ಯಂತ ದೊಡ್ಡ ಕಣದಂಗ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ನ್ಯೂಕ್ಲಿಯಸ್ ಆರ್ ಜೀವಕೋಶದ ಕೋಶ ಕೇಂದ್ರ.
ನೋಡಿ, ಇಡೀ ನಮ್ಮ ದೇಹನ ನಿಯಂತ್ರಣ ಮಾಡ್ತಕ್ಕಂಥದ್ದು ಮೆದುಳು. ಹಾಗೆ ಇಡೀ ಜೀವಕೋಶದಲ್ಲಿರ್ತಕ್ಕಂಥ ಎಲ್ಲ ಕಣದಂಗಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಇದು ನ್ಯೂಕ್ಲಿಯಸ್. ಹಾಗಾಗಿ ನ್ಯೂಕ್ಲಿಯಸ್ಸನ್ನು ಜೀವಕೋಶದ ಬ್ರೈನ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ಸನ್ನು ಜೀವಕೋಶದ ಬ್ರೈನ್. ಈ ಬ್ರೈನ್ ಇಡೀ ಜೀವಕೋಶದ ಒಳಗಡೆ ಇರತಕ್ಕಂಥ ಎಲ್ಲ ಕಣದಂಗಗಳನ್ನು ಮೇಂಟೆನೆನ್ಸ್ ಮಾಡುತ್ತೆ. ಅಂದರೆ ಅದಕ್ಕೆ ಕಾರಣನೇ DNA. ಹಾಗಾಗಿ ಈ DNA ನಾವೇನಂತ ಕರಿತೀವಿ? ಮಾಸ್ಟರ್ ಮಾಲಿಕ್ಯೂಲ್ ಆಫ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಕ್ಲಿಯರ್? ಹಾಗಾದರೆ ಒಂದು ಜೀವಕೋಶದ ನ್ಯೂಕ್ಲಿಯಸ್ಸಲ್ಲಿರ್ತಕ್ಕಂಥ ಪ್ರಬಲ ಅಣು ಅಥವಾ ನ್ಯೂಕ್ಲಿಯಸ್ಸೇ ಪ್ರಬಲ ಅಣು, ನ್ಯೂಕ್ಲಿಯಸ್ಸಲ್ಲಿರ್ತಕ್ಕಂಥ ಮಾಸ್ಟರ್ ಮಾಲಿಕ್ಯೂಲ್ ಯಾವಪ್ಪ ಅಂತ ಕೇಳಿದ್ರೆ ದಟ್ ಈಸ್ ದ DNA. ನಾವು ಒಂದು ನ್ಯೂಕ್ಲಿಯಸ್ಸಲ್ಲಿರ್ತಕ್ಕಂಥ ಮಾಸ್ಟರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಸಿಂಪಲ್ ನೋಡಿ, ದಟ್ ಇದು ನ್ಯೂಕ್ಲಿಯಸ್, ಜೀವಕೋಶದ ಒಳಗಡೆ ನ್ಯೂಕ್ಲಿಯಸ್ನ ಒಳಗಡೆ ಕ್ರೊಮ್ಯಾಟಿನ್ಗಳಿದೆ. ಕ್ರೊಮ್ಯಾಟಿನ್ ಕ್ರೋಮೋಸೋಮ್ಗಳಾಗತ್ತೆ, ಕ್ರೋಮೋಸೋಮ್ ಸ್ಟ್ರಕ್ಚರ್ಸ್, ಕ್ರೊಮ್ಯಾಟಿಡ್, ಬ್ಯೂಟಿಫುಲ್ DNA, ಜೀನ್. ಅದು ನಿನ್ನೆ ಕ್ಲಾಸಲ್ಲಿ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ನ್ಯೂಕ್ಲಿಯೋಲಸ್. ನೋಡಿ, ಈಗ ನ್ಯೂಕ್ಲಿಯಸ್ ಬಗ್ಗೆ ನಮಗೆ ಅರ್ಥ ಆಗಿದೆಯಲ್ವಾ? ನೆಕ್ಸ್ಟ್ ನ್ಯೂಕ್ಲಿಯೋಲಸ್. ಏನು ಸರ್ ಇದು ನ್ಯೂಕ್ಲಿಯೋಲಸ್? ಏನಿಲ್ಲ, ನ್ಯೂಕ್ಲಿಯಸ್ನ ಒಳಗಡೆ ಇರತಕ್ಕಂಥ ಮತ್ತೊಂದು ಆರ್ಗನಲ್ಸ್, ದಟ್ ಇಸ್ ದ ನ್ಯೂಕ್ಲಿಯೋಲಸ್. ನ್ಯೂಕ್ಲಿಯಸ್ನ ಒಳಗಡೆ ಇದೆ. ನೋಡಿ, ನೀವು ಈ 3 ಪದಗಳನ್ನು ಸರಿಯಾಗಿ ನೆನಪಿಟ್ಕೋಬೇಕು. ಒಂದು ನ್ಯೂಕ್ಲಿಯಾಯ್ಡ್ ಅಂತ, ನ್ಯೂಕ್ಲಿಯಾಯ್ಡ್. ಇನ್ನೊಂದು ನ್ಯೂಕ್ಲಿಯಸ್, ಇನ್ನೊಂದು ನ್ಯೂಕ್ಲಿಯೋಲಸ್ ಅಂತ. ನೋಡಿ, ಇದು ನ್ಯೂಕ್ಲಿಯಸ್ ಅಂದರೆ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಇಡೀ ಜೀವಕೋಶವನ್ನು, ಆ ಕಣದಂಗಗಳನ್ನು ನಿಯಂತ್ರಣ ಮಾಡ್ತಕ್ಕಂತಹ ನಮ್ಮ ನ್ಯೂಕ್ಲಿಕ್ ಆ್ಯಸಿಡ್ ಮತ್ತು ಪ್ರೋಟೀನನ್ನು ಹೊಂದಿರತಕ್ಕಂಥ ಈ ಬ್ಯೂಟಿಫುಲ್ ಈ ಸ್ಟ್ರಕ್ಚರಿಗೆ ನಾವೇನಂತ ಕರಿತೀವಿ? ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ, ನ್ಯೂಕ್ಲಿಯಸ್ ಅಂತ ಕರಿತೀವಿ. ಈ ನ್ಯೂಕ್ಲಿಯಸ್ಗೆ ಶೇಪ್ ಇಲ್ಲ ಅಂದರೆ ಪ್ರೊಕ್ಯಾರಿಯೋಟಿಕ್ ಜೀವಕೋಶ. ಈ ಶೇಪ್ ಇಲ್ಲದೆ ಇರತಕ್ಕಂಥ ನ್ಯೂಕ್ಲಿಯಸನ್ನು ಫಾಲ್ಸ್ ನ್ಯೂಕ್ಲಿಯಸ್ ಆರ್ ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ನ ಒಳಗಡೆ ಮತ್ತೊಂದು ಸಣ್ಣ ನ್ಯೂಕ್ಲಿಯಸ್ ಏನಿದೆಯಲ್ವ, ಅದನ್ನು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಸೇಮ್ ಈ ನ್ಯೂಕ್ಲಿಯಸ್ನ ಒಳಗಡೆ ಇರತಕ್ಕಂಥ ಒಂದು ಸಣ್ಣ ನ್ಯೂಕ್ಲಿಯಸ್ ಇದೆ, ಆ ನ್ಯೂಕ್ಲಿಯಸ್ಸನ್ನು ನಾವೇನಂತ ಕರಿತೀವಿ? ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಈ ನ್ಯೂಕ್ಲಿಯೋಲಸ್ಸನ್ನು ಯಾರು ಫಸ್ಟ್ ಕಂಡುಹಿಡಿದ? ಸಿಂಪಲ್, ಏನು ಫಿಶ್ ಇದೆ, ಈಲ್ ಅಂತಕ್ಕಂಥ, ಎಲೆಕ್ಟ್ರಿಕ್ ಈಲ್ ಅಂತಕ್ಕಂಥ ಫಿಶ್ ಇದೆಯಲ್ವಾ, ಅದರ ಜೀವಕೋಶಗಳಲ್ಲಿ 1774ರಲ್ಲಿ ಫಾಂಟಾನಾ ಅಂತಕ್ಕಂಥ ಸೈಂಟಿಸ್ಟ್, ಕ್ಲಿಯರ್, ಫೆಲಿಸ್ ಫಾಂಟಾನಾ ಅಂತಕ್ಕಂಥ ಸೈಂಟಿಸ್ಟ್ ಫಸ್ಟ್ ಟೈಮ್ ಈ ನ್ಯೂಕ್ಲಿಯೋಲಸ್ ಆರ್ ನ್ಯೂಕ್ಲಿಯಸ್ನ ಒಳಗಡೆ ಇರತಕ್ಕಂಥ ಸಣ್ಣ ನ್ಯೂಕ್ಲಿಯಸ್ ಕಿರು ಕೋಶ ಕೇಂದ್ರಗಳನ್ನು ಇವನೇನು ಮಾಡ್ತಾನೆ? ಅಬ್ಸರ್ವ್ ಮಾಡ್ತಾನೆ ಸ್ನೇಹಿತರೆ. ಈ ಕಿರು ಕೋಶ ಕೇಂದ್ರಗಳಲ್ಲಿ RNA ಇರುತ್ತೆ. ಆ RNA ಏನು ಮಾಡುತ್ತೆ? ಪ್ರೋಟೀನನ್ನು ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಈ ನ್ಯೂಕ್ಲಿಯೋಲಸ್ದ ಮೇನ್ ಫಂಕ್ಷನ್ ಏನಪ್ಪ ಅಂತ ಕೇಳಿದ್ರೆ, ಇದರಲ್ಲಿ RNA ಇದೆ, ಇದು ಪ್ರೋಟೀನನ್ನು ಏನು ಮಾಡುತ್ತೆ? ಪ್ರೊಡ್ಯೂಸ್ ಮಾಡುತ್ತೆ. ಕ್ಲಿಯರ್? ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ. ಒಟ್ಟಾರೆಯಾಗಿ ಈ ನ್ಯೂಕ್ಲಿಯೋಲಸ್ಸನ್ನು ಹೊಂದಿರತಕ್ಕಂಥ ಏನು ನ್ಯೂಕ್ಲಿಯಸ್, ಇಡೀ ಜೀವಕೋಶವನ್ನು ತನ್ನ ನಿಯಂತ್ರಣದಲ್ಲಿರತಕ್ಕಂಥ ಈ ನ್ಯೂಕ್ಲಿಯಸ್ ಇದೆಯಲ್ವಾ, ಈ ನ್ಯೂಕ್ಲಿಯಸ್ನ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಸೈನ್ಸಿಗೆ ಏನಂತ ಕರಿತೀವಿ ನಾವು? ಕ್ಯಾರಿಯೋಲಜಿ ಅಂತ ಕರಿತೀವಿ. ಕ್ಯಾರಿಯೋಲಜಿ ಅಂದರೆ ಅರ್ಥಾತ್ ಕ್ಯಾರಿಯೋ ಅಂದರೆ ನ್ಯೂಕ್ಲಿಯಸ್ ಅಂತ ಅರ್ಥ. ಕ್ಯಾರಿಯೋಕೈನಸಿಸ್ ಅಂತ ಬಂದರೆ, ಕ್ಯಾರಿಯೋ ಅಂದರೆ ನ್ಯೂಕ್ಲಿಯಸ್, ಕೈನಸಿಸ್ ಅಂದರೆ ವಿಭಜನೆ ಅಂತ ಅರ್ಥ. ಓಕೆ, ಹಾಗಾದರೆ ಕ್ಯಾರಿಯೋ ಅಂದರೆ ನ್ಯೂಕ್ಲಿಯಸ್, ಕೈನಸಿಸ್ ಅಂದರೆ ವಿಭಜನೆ. ಕ್ಯಾರಿಯೋಕೈನಸಿಸ್ ಕೋಶ ಕೇಂದ್ರ ವಿಭಜನೆ, ಕ್ಯಾರಿಯೋಲಜಿ ದ ಸ್ಟಡಿ ಆಫ್ ನ್ಯೂಕ್ಲಿಯಸ್. ಹಾಗಾಗಿ ನಿಮಗೆ ನ್ಯೂಕ್ಲಿಯಸ್ಸಲ್ಲಿ ನ್ಯೂಕ್ಲಿಯೋಲಸ್, ನ್ಯೂಕ್ಲಿಯಸ್ ವಿಭಜನೆ ಆಗೋದನ್ನು ಕ್ಯಾರಿಯೋಕೈನಸಿಸ್, ನ್ಯೂಕ್ಲಿಯಸ್ನ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಜೀವಶಾಸ್ತ್ರದ ಒಂದು ವಿಭಾಗಕ್ಕೆ ಕ್ಯಾರಿಯೋಲಜಿ ಅಂತ ಕರಿತೀವಿ. ಕ್ಲಿಯಾರಿಟಿ ಸಿಕ್ತು. ಈ ಒಂದು ಬ್ಯೂಟಿಫುಲ್ನ ನ್ಯೂಕ್ಲಿಯಸ್ನ ಬಗ್ಗೆ ಒಂದು ಇನ್ ಡೀಟೇಲ್ ಚರ್ಚೆನ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ನಮಗೆ ಆಲ್ರೆಡಿ ಇದೊಂದು ಜೀವಕೋಶ ಕಣ್ಣಿಗೆ ಕಾಣ್ತಾ ಇದೆ, ಸೆಲ್ ಇದೆ. ಜೀವಕೋಶ ಕಣ್ಣಿಗೆ ಕಾಣ್ತಾ ಇದೆ, ಕ್ಲಿಯರ್, ಸೆಲ್ ಇದೆ, ಒಂದು ಜೀವಕೋಶ ಇದೆ. ಆ ಜೀವಕೋಶದ ಒಳಗಡೆ ಬ್ಯೂಟಿಫುಲ್ ನ್ಯೂಕ್ಲಿಯಸ್ಸನ್ನು ಮಾತ್ರ ಐಡೆಂಟಿಫೈ ಮಾಡಿದ್ದೀವಿ. ಆ ನ್ಯೂಕ್ಲಿಯಸ್ನ ಒಳಗಡೆ ದಾರದಂತಹ ಎಳೆಗಳಿವೆ. ಆ ದಾರದಂಥ ಎಳೆಗಳನ್ನು ನಾವು ಕ್ರೊಮ್ಯಾಟಿನ್ಗಳು ಅಂತ ಕರಿತೀವಿ. ಆ ದಾರದಂಥ ಎಳೆಗಳನ್ನು ನಾವು ಕ್ರೊಮ್ಯಾಟಿನ್ಗಳು ಅಂತ ಕರಿತೀವಿ. ಈ ಒಂದು ಜೀವಕೋಶ ಪ್ರೌಢಾವಸ್ಥೆಗೆ ಬಂದಾಗ ಈ ಕ್ರೊಮ್ಯಾಟಿನ್ಗಳು ಏನಾಗಿ ಪರಿವರ್ತನೆ ಆಗಿದೆ? ಕ್ರೋಮೋಸೋಮ್ಗಳಾಗಿ ಪರಿವರ್ತನೆ ಆಗಿದೆ. ಇದನ್ನು ನಾವು ಕ್ರೋಮೋಸೋಮ್ಗಳು ಅಂತ ಕರಿತೀವಿ. ಈ ಕ್ರೋಮೋಸೋಮ್ಗಳನ್ನು ಈ ಕಡೆ ತಗೊಂಡಾಗ ಇದು ಒಂದು ಕ್ರೋಮೋಸೋಮ್,
ಈ ಕ್ರೋಮೋಸೋಮ್ನ ಒಂದೊಂದು ಈ ಕೈಗಳಿಗೆ ನಾವು ಕ್ರೊಮ್ಯಾಟಿಡ್ ಅಂತ ಕರಿತೀವಿ. ಕ್ರೊಮ್ಯಾಟಿಡ್ ಅಂತ ಕರಿತೀವಿ. ಈ ಕ್ರೊಮ್ಯಾಟಿಡ್ಗಳೇನಿದೆ, ಈ ಕ್ರೊಮ್ಯಾಟಿಡ್ಗಳನ್ನು ಓಪನ್ ಮಾಡಿದಾಗ ನಮಗೆ ಇಡೀ ಸುರುಳಿ ಆಕಾರದ ರಚನೆಗಳು ಹೊರಗಡೆ ಬರುತ್ತೆ. ಇದನ್ನು ನಾವು DNA ಅಂತ ಕರಿತೀವಿ. DNAಯಲ್ಲಿ ಗುಣಗಳನ್ನು ಹೊತ್ತು ತರ್ತಕ್ಕಂತಹ, ಕ್ಯಾರೆಕ್ಟರ್ಸ್ಗಳನ್ನು ಐಡೆಂಟಿಫೈ ಮಾಡ್ತಕ್ಕಂತಹ ಘಟಕಗಳಿವೆ, ಆ ಸೆಗ್ಮೆಂಟ್ಗಳಿವೆ. ಆ ಸೆಗ್ಮೆಂಟ್ಗಳನ್ನು ನಾವೇನಂತ ಕರಿತೀವಿ? ಜೀನ್ ಅಂತ ಕರಿತೀವಿ. ಅರ್ಥಾತ್ ನಂದೊಂದು ಕ್ಯಾರೆಕ್ಟರ್ ಜೀನ್ DNAಲ್ಲಿರುತ್ತೆ. DNA ಕ್ರೋಮೋಸೋಮ್ನ ಕ್ರೊಮ್ಯಾಟಿಡಲ್ಲಿರುತ್ತೆ. ಕ್ರೋಮೋಸೋಮ್ ಒಂದು ಜೀವಕೋಶದ ನ್ಯೂಕ್ಲಿಯಸ್ಸಲ್ಲಿರುತ್ತೆ. ನ್ಯೂಕ್ಲಿಯಸ್ ಕ್ರೋಮೋಸೋಮ್ ಆಗೋ ಮುಂಚೆ ಆ ಕ್ರೋಮೋಸೋಮ್ಗಳು ಕ್ರೊಮ್ಯಾಟಿನ್ ಆಗಿರುತ್ತೆ. ಹಾಗಾಗಿ ಹೆರಿಡಿಟರಿ ಮೆಟೀರಿಯಲ್, ಅನುವಂಶೀಯ ವಸ್ತು ಎಲ್ಲಿರುತ್ತೆ ಅಂದರೆ ಒಂದು ಜೀವಕೋಶದ ನ್ಯೂಕ್ಲಿಯಸ್ಸಲ್ಲಿರುತ್ತೆ. ಆ ಜೀವಕೋಶದ ನ್ಯೂಕ್ಲಿಯಸ್ಸಲ್ಲಿರ್ತಕ್ಕಂಥ ಹೆರಿಡಿಟರಿ ಮಾಸ್ಟರ್ ಮಾಲಿಕ್ಯೂಲ್ಸ್ DNA ಏನಿದೆ, ಆ DNA ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಚರ್ಚೆನ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ DNA ಬಗ್ಗೆ ಏನು ಚರ್ಚೆ ಮಾಡೋಣ? ಸಿಂಪಲ್, ಸ್ವಲ್ಪ DNAಗಳು ಹೇಗಿರುತ್ತೆ, ಎಲ್ಲೆಲ್ಲಿ ಇರುತ್ತೆ ಅಂತಕ್ಕಂಥದ್ದನ್ನು ಆಲ್ರೆಡಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಕ್ಲಿಯರ್? ಎಲ್ಲಿ ಚರ್ಚೆ ಮಾಡಿದ್ದೀನಿ? ಸಿಂಪಲ್, ಕೋಶ ಪೊರೆ ಇದೆ, ಸೆಲ್ ಮೆಂಬ್ರೇನ್ ಒಳಗಡೆ ಸೈಟೋಪ್ಲಾಸಮ್ ಇದೆ, ಬ್ಯೂಟಿಫುಲ್ ನ್ಯೂಕ್ಲಿಯಸ್ ಇದೆ, ಇದರಲ್ಲಿ DNA ಇದೆ. ನೆಕ್ಸ್ಟ್ ಹಿಡಿದ ಮೈಟೋಕಾಂಡ್ರಿಯಾ ಇದೆ, ಅದು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದರಲ್ಲಿ DNA ಇದೆ. ನೆಕ್ಸ್ಟ್ ಪ್ಲಾಸ್ಟಿಡ್ ಇದೆ, ಇದರಲ್ಲಿ DNA ಇದೆ. ನೋಡಿ, ನ್ಯೂಕ್ಲಿಯಸ್, ಮೈಟೋಕಾಂಡ್ರಿಯಾ ಆ್ಯಂಡ್ ಪ್ಲಾಸ್ಟಿಡ್, ಈ 3 ಕಣದಂಗಗಳಲ್ಲಿ DNA ಇದೆ. ಕ್ಲಿಯರ್? ಹಾಗಾಗಿ ಸ್ವಂತ DNAಯನ್ನು ಹೊಂದಿರತಕ್ಕಂಥ ಕಣದಂಗಗಳು ಯಾವುದಪ್ಪ ಅಂತ ಕೇಳಿದ್ರೆ ಇವು 3 ಕಣದಂಗಗಳಿಗೆ, ಒಂದು ಜೀವಕೋಶದ ಒಳಗಡೆ ಇರತಕ್ಕಂಥ ಈ 3 ಕಣದಂಗಗಳಿಗೆ ಸ್ವಂತ DNA ಇದೆ. ಹಾಗಾಗಿ ಸಿಂಪಲ್, ನ್ಯೂಕ್ಲಿಯಸ್ಗೆ DNA ಇದೆ, ಮೈಟೋಕಾಂಡ್ರಿಯಾದ ಒಳಗಡೆ DNA ಇದೆ. ಅದೇ ರೀತಿ ಕ್ಲೋರೋಪ್ಲಾಸ್ಟ್ ಮೀನ್ಸ್ ಯಾವುದರಲ್ಲಿ ಇರುತ್ತೆ ಅಂದರೆ ಪ್ಲಾಸ್ಟಿಡಲ್ಲಿರುತ್ತೆ. ಹಾಗಾಗಿ ಪ್ಲಾಸ್ಟಿಡಲ್ಲಿರ್ತಕ್ಕಂಥ ಕ್ಲೋರೋಪ್ಲಾಸ್ಟ್ಗಳು ಸ್ವಂತ DNA ಹೊಂದಿದೆ. ಅದನ್ನೇ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡಿರೋದು. ನೆಕ್ಸ್ಟ್ ನ್ಯೂಕ್ಲಿಯಸ್ ಇದೆ ಅಲ್ವಾ, ಆ ನ್ಯೂಕ್ಲಿಯಸ್ಸಲ್ಲಿರ್ತಕ್ಕಂಥ DNA ಯಾವ ಶೇಪ್ ಇದೆ ಅಂತ ಕೇಳಿದರೆ ದಟ್ ಇಸ್ ಲೀನಿಯರ್ ಶೇಪ್ ಇದೆ. ಲೀನಿಯರ್, ಒಂಥರ ರೇಖೀಯ ಆಗಿರ್ತಕ್ಕಂಥ ಆಕಾರ ಇದೆ, ಲೀನಿಯರ್ ಶೇಪ್. ಬಟ್ ಮೈಟೋಕಾಂಡ್ರಿಯಾ ಆ್ಯಂಡ್ ಕ್ಲೋರೋಪ್ಲಾಸ್ಟಲ್ಲಿರ್ತಕ್ಕಂಥ DNA ಅದಕ್ಕೆ ಸರ್ಕ್ಯುಲರ್ ಶೇಪ್ ಇದೆ. ಸರ್ಕ್ಯುಲರ್ ಶೇಪ್ ಅಂದರೆ ವೃತ್ತಾಕಾರದ ಆಕಾರ ಇದೆ. ಹಾಗಾದರೆ ಸಾಮಾನ್ಯವಾಗಿ ನ್ಯೂಕ್ಲಿಯಸ್ಸಲ್ಲಿ ಕಂಡುಬರ್ತಕ್ಕಂಥ DNAಗೆ ರೇಖೀಯ ಆಕಾರ ಇದೆ. ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡಲ್ಲಿ ಕಂಡುಬರ್ತಕ್ಕಂಥ DNA ಏನಿದೆ ಅದಕ್ಕೆ ವೃತ್ತಾಕಾರದ ಆಕಾರ ಇದೆ. ಇದಕ್ಕೆ ಸರ್ಕ್ಯುಲರ್ ಶೇಪ್ ಇದೆ ಇವೆರಡಕ್ಕೂ, ಅದಕ್ಕೆ ಲೀನಿಯರ್ ಶೇಪ್ ಇದೆ. ಲೀನಿಯರ್ ಶೇಪನ್ನು ಹೊಂದಿರತಕ್ಕಂಥ DNA ಜೀವಕೋಶದ ಯಾವ ಕಣದಂಗದಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ನ್ಯೂಕ್ಲಿಯಸ್. ವೃತ್ತಾಕಾರದ ಆಕಾರವನ್ನು ಹೊಂದಿರತಕ್ಕಂತಹ DNA ಜೀವಕೋಶದ ಯಾವ ಕಣದಂಗದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ಆವಾಗ ಆಬ್ಸೆಂಟ್ ನ್ಯೂಕ್ಲಿಯಸ್. ಮೈಟೋಕಾಂಡ್ರಿಯಾ ಆ್ಯಂಡ್ ಪ್ಲಾಸ್ಟಿಡ್ ಕೊಡಲಿಲ್ಲ ಅಂದರೆ ಕ್ಲೋರೋಪ್ಲಾಸ್ಟ್ ಕೊಡ್ತಾನೆ. ಅವುಗಳಲ್ಲಿ ವೃತ್ತಾಕಾರದ DNA ಕಂಡುಬರುತ್ತೆ. ಈ ಥರ DNA ಯಾವ ಕಣದಂಗದಲ್ಲಿ ಕಂಡುಬರುತ್ತೆ, ನೆಕ್ಸ್ಟ್ ಯಾವ ಆಕಾರದಲ್ಲಿ ಕಂಡುಬರುತ್ತೆ, ಅರ್ಥ ಆಗಿದೆ ಅಂದ್ಕೊಂಡು ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ಲೈಡಿಗೆ ಮತ್ತೆ ಎಂಟ್ರಿ ಆಗುವ. ಕ್ಲಿಯರ್? ನೋಡಿ, ಈಗ ಆಲ್ರೆಡಿ ಹೇಳಿದ್ದೀನಿ ನಾನು, ಏನು ಒಂದು ಜೀವಕೋಶದ ನ್ಯೂಕ್ಲಿಯಸ್ನಲ್ಲಿ ನ್ಯೂಕ್ಲಿಕ್ ಆ್ಯಸಿಡ್ ಇರುತ್ತೆ ಮತ್ತು ಪ್ರೋಟೀನ್ ಇರುತ್ತೆ. ಆ ನ್ಯೂಕ್ಲಿಕ್ ಆ್ಯಸಿಡ್ ಪ್ರೋಟೀನನ್ನು ಏನು ಮಾಡ್ಕೊಂಡಿರುತ್ತೆ, ಅದರ ಸುತ್ತಲೂ ಹೆಣ್ಕೊಂಡಿರುತ್ತೆ ಅಂತ ಅದನ್ನು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸಿಂಪಲ್ ನೋಡಿ, ಒಂದು ಜೀವಕೋಶದ ನ್ಯೂಕ್ಲಿಯಸ್ಸಲ್ಲಿ ಪ್ರೋಟೀನ್ ಇರುತ್ತೆ ಅಂತ ಹೇಳಿದೆ ಅಲ್ವಾ. ಒಂದು ಜೀವಕೋಶದ ನ್ಯೂಕ್ಲಿಯಸ್ಸಲ್ಲಿ ಪ್ರೋಟೀನ್ ಇರುತ್ತೆ. ಆ ಪ್ರೋಟೀನ್ ಯಾವುದಪ್ಪ ಅಂತ ಕೇಳಿದ್ರೆ ನಿಮಗೆ ಹಿಸ್ಟೋನ್ ಅಂತಕ್ಕಂಥ ಪ್ರೋಟೀನ್ ಇರುತ್ತೆ. ಆ ಪ್ರೋಟೀನ್ಗೆ ಯಾವ ಚಾರ್ಜ್ ಇರುತ್ತೆ ಅಂದರೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ನೆಕ್ಸ್ಟ್ ನ್ಯೂಕ್ಲಿಕ್ ಆ್ಯಸಿಡ್ ಏನಿದೆ, ಆರ್ DNA ಏನಿದೆ, ಈ DNAಗೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಈ ನೆಗೆಟಿವ್ ಚಾರ್ಜನ್ನು ಹೊಂದಿರತಕ್ಕಂತಹ, ಈ ಪಾಸಿಟಿವ್ ಚಾರ್ಜನ್ನು ಹೊಂದಿರತಕ್ಕಂತಹ ಪ್ರೋಟೀನನ್ನು ಈ ನೆಗೆಟಿವ್ ಚಾರ್ಜನ್ನು ಹೊಂದಿರತಕ್ಕಂಥ DNA ಏನು ಮಾಡುತ್ತೆ, ಹೆಣ್ಕೊಂಡಿರುತ್ತೆ. ಈ ಥರ ಹೆಣ್ಕೊಂಡಿರುತ್ತೆ. ಕ್ಲಿಯರ್? ನೋಡಿ, ಇಲ್ಲಿ ಬ್ಯೂಟಿಫುಲ್ ಆಗಿ ಅವನು ತೋರಿಸಿದ್ದಾನೆ, ಸಿಂಪಲ್ ತೋರಿಸಿದ್ದಾನೆ. ನೋಡಿ, ಇಲ್ಲಿ ಹಿಸ್ಟೋನ್ ಅಂತಕ್ಕಂತಹ ಪ್ರೋಟೀನ್ ಇದೆ. ಆ ಹಿಸ್ಟೋನ್ ಅನ್ನೋ ಪ್ರೋಟೀನನ್ನು DNA ಏನು ಮಾಡಿದೆ, ಎಳ್ಕೊಳ್ತಾ ಇದೆ. ಕಾರಣ DNAಗೆ ನೆಗೆಟಿವ್ ಚಾರ್ಜ್ ಇದೆ,
ಹಿಸ್ಟೋನ್ ಪ್ರೋಟೀನ್ಗೆ ಪಾಸಿಟಿವ್ ಚಾರ್ಜ್ ಇದೆ. ಹಾಗಾಗಿ ಹಿಸ್ಟೋನ್ ಪ್ರೋಟೀನ್ನ ಮೇಲೆ ಈ ನೆಗೆಟಿವ್ ಚಾರ್ಜನ್ನು ಹೊಂದಿರತಕ್ಕಂಥ DNA ಏನು ಮಾಡುತ್ತೆ, ಸುರುಳಿ ಆಕಾರದಲ್ಲಿ ಸುತ್ತಕೊಂಡು ಒಂದು ಕ್ರೋಮೋಸೋಮ್ನ ಕ್ರೊಮ್ಯಾಟಿಡ್ನ ಒಳಗಡೆ ಇರುತ್ತೆ. ನೋಡಿ, ಕ್ರೋಮೋಸೋಮ್ನ ಕ್ರೊಮ್ಯಾಟಿಡ್ನ ಒಳಗಡೆ ಪ್ರೋಟೀನನ್ನು ಬ್ಯೂಟಿಫುಲ್ಲಾಗಿ ಹೆಣ್ಕೊಂಡು DNA ಆ ಕ್ರೋಮೋಸೋಮ್ನ ಕ್ರೊಮ್ಯಾಟಿಡಲ್ಲಿ ಇರುತ್ತೆ. ಸ್ನೇಹಿತರೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ ಕೇಸ್ ಬರ್ಬೋದಲ್ವಾ? ಓಹ್, ಸಿಂಪಲ್. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಈ DNA ಹೇಗೆ ಎಸ್ಟಾಬ್ಲಿಷ್ಡ್ ಆಗತ್ತೆ? ಇಲ್ಲಿವರೆಗೂ ನಾವು ಹೇಳಿದ್ದೀವಿ, ಒಂದು ಜೀವಕೋಶ ಇರುತ್ತೆ, ಜೀವಕೋಶದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ಸಲ್ಲಿ ದಾರದಂಥ ಎಳೆಗಳಿವೆ. ಆ ನ್ಯೂಕ್ಲಿಯಸ್ ವಿಭಜನೆ ಆಗೋ ಸಂದರ್ಭದಲ್ಲಿ ಆ ಎಳೆಗಳು ಕ್ರೊಮ್ಯಾಟಿನ್ಗಳು ಕ್ರೋಮೋಸೋಮ್ ಆಗುತ್ತೆ. ಆ ಕ್ರೋಮೋಸೋಮನ್ನು ಒಂದು ಸಪ್ರೇಟ್ ಮಾಡಿಕೊಂಡ್ರೆ ಅದರಲ್ಲಿ ಕ್ರೊಮ್ಯಾಟಿಡ್ಗಳಿವೆ, ಅದನ್ನು ಸೆಂಟ್ರೋಮಿಯರ್ ಬೈಂಡ್ ಮಾಡಿದೆ. ಕ್ರೊಮ್ಯಾಟಿಡನ್ನು ಓಪನ್ ಮಾಡಿದ್ರೆ DNA ಇದೆ. DNAಯಲ್ಲಿ ಗುಣಗಳನ್ನು ಹೊತ್ತು ತರ್ತಕ್ಕಂಥ ಒಂದು ಬ್ಯೂಟಿಫುಲ್ ಗುಣಾಣುಗಳು, ಜೀನ್ಸ್ಗಳು ಇವೆ. ಮತ್ತು ಇದ್ರ ಮಧ್ಯೆ ನಾವು ಈ DNA ಯಾವುದಕ್ಕೆ ಓವರ್ಲ್ಯಾಪ್ ಆಗಿದೆ ಅಂತ ಕೇಳಿದರೆ ಹಿಸ್ಟೋನ್ ಅಂತಕ್ಕಂಥ ಪ್ರೋಟೀನ್ಗೆ ಓವರ್ಲ್ಯಾಪ್ ಆಗಿದೆ. ಹಾಗಾದರೆ ಈ DNA ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಇಷ್ಟೆಲ್ಲ ಹೇಳಿದ್ವಲ್ವಾ, ಪ್ರಾರಂಭದಲ್ಲಿ ಸುಮ್ಮನೆ ಎಲ್ರಿಗೂ ಸೈಂಟಿಸ್ಟಿಗೆ ಗೊತ್ತಾಯ್ತಾ? ಅದು ಹೆಂಗೆ ಬಂತು ಆ ಪದ? DNA ಅಂದ ತಕ್ಷಣ ನಾವು ಒಂದು ಕ್ವಶನಿಗೆ ಹೋಗ್ಬಿಡ್ತೀವಿ. ನಾವು ಯಾವ ಕ್ವಶನಿಗೆ ಹೋಗ್ಬಿಡ್ತೀವಿ ಅಂದರೆ ವ್ಯಾಟ್ಸನ್ ಮತ್ತು ಕ್ರಿಕ್ ಅಂತ. ಹಾಗಾದ್ರೆ ವ್ಯಾಟ್ಸನ್, ಕ್ರಿಕ್ ಇವರು ಮಾತ್ರ DNAಗೆ ಸಂಬಂಧಪಟ್ಟಿದ್ದಾರಾ? ನಮಗೆ ಮೋಸ ಮಾಡ್ತಕ್ಕಂಥ ಪ್ರಶ್ನೆಗಳು ಯಾವುದಾದ್ರೂ ಬರುತ್ತಾ? ನೋಡುವ, ಚೆಕ್ ಮಾಡುವ. ಕ್ಲಿಯರ್? ನೋಡಿ ಸ್ನೇಹಿತರೆ, ನಾನು ಫಸ್ಟ್ ಹೆಡ್ಲೈನ್ ಹಾಕ್ಕೊಂಡಿದ್ದೀನಿ ನ್ಯೂಕ್ಲಿಕ್ ಆ್ಯಸಿಡ್ ಅಂತ. ನ್ಯೂಕ್ಲಿಕ್ ಆ್ಯಸಿಡ್ ಅಂದರೆ ನಾನು ಮೇನ್ ಯಾವ ಟಾರ್ಗೆಟ್ DNA ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ, ಅಥವಾ ಅದರ ಜೊತೆಗೆ RNA ಇರ್ಬೋದು. ಕ್ಲಿಯರ್? ಯಾಕಂದರೆ ಇವೆರಡೂ ಕೂಡ ನ್ಯೂಕ್ಲಿಕ್ ಆ್ಯಸಿಡ್. ನೋಡಿ, ಸಿಂಪಲ್. ಫ್ರೆಡ್ರಿಕ್ ಮಿಷರ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ 1869ರಲ್ಲಿ WBC ಏನಿದೆ, ಬಿಳಿ ರಕ್ತ ಕಣಗಳೇನಿದೆ, ಅದರ ನ್ಯೂಕ್ಲಿಯಸ್ಸಲ್ಲಿ, ಕ್ಲಿಯರ್, ಅದರ ಕೋಶ ಕೇಂದ್ರದಲ್ಲಿ ಫಸ್ಟ್ ನ್ಯೂಕ್ಲಿಯಾನ್ಗಳನ್ನು ಕಂಡುಹಿಡಿತಾನೆ. ನ್ಯೂಕ್ಲಿಯಿನ್, ಅದು ನ್ಯೂಕ್ಲಿಯಾನ್ ಬೇರೆ, ಇದು ನ್ಯೂಕ್ಲಿಯಿನ್, ಅದು ನ್ಯೂಕ್ಲಿಯಾಯ್ಡ್. ನ್ಯೂಕ್ಲಿಯಿನ್ ಕಂಡುಹಿಡಿತಾನೆ. ನೋಡಿ, ಈ ಥರ ನ್ಯೂಕ್ಲಿಯಿನನ್ನು ಫಸ್ಟ್ ಕಂಡುಹಿಡಿದವನು ಯಾರಪ್ಪ ಅಂತ ಕೇಳಿದರೆ ಫ್ರೆಡ್ರಿಕ್ ಮಿಷರ್. ಆವಾಗ ನ್ಯೂಕ್ಲಿಕ್ ಆ್ಯಸಿಡ್ ಅನ್ನೋ ಹೆಸರು ಇರಲ್ಲ. ಅದಾದ ನಂತರ ಹರ್ಟ್ವಿಕ್ಸ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಬರ್ತಾನೆ 1884ರಲ್ಲಿ. ಈ ನ್ಯೂಕ್ಲಿಯನ್ಸ್ಗಳಿದಾವಲ್ಲ, ಅವು ಒಂದು ಜೀವಕೋಶದಿಂದ ಇನ್ನೊಂದು ಜೀವಕೋಶಕ್ಕೆ ಅಥವಾ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಅದರ ಗುಣಗಳನ್ನು ತರ್ತಾವ. ಅದರ ಗುಣಗಳನ್ನು ತರ್ತಕ್ಕಂತಹ ಈ ಒಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ವಸ್ತುಗಳನ್ನು ಹೆರಿಡಿಟರಿ ಫ್ಯಾಕ್ಟರ್ಸ್, ಅನುವಂಶೀಯ ಅಂಶಗಳು ಅಂತ ಯಾರು ಕಂಡುಹಿಡಿತಾನೆ, ಯಾರು ಹೇಳ್ತಾನೆ? ಹರ್ಟ್ವಿಕ್ಸ್ ಹೇಳ್ತಾನೆ. ನೋಡಿ, ಫಸ್ಟು WBCಯಲ್ಲಿ ನ್ಯೂಕ್ಲಿಯನ್ ಅಂತಕ್ಕಂಥ ಹೆಸರಲ್ಲಿ ಆವಿಷ್ಕಾರ ಆಗತ್ತೆ. ಅದ ನಂತರ ಈ ನ್ಯೂಕ್ಲಿಯನ್ಗಳು ಹೆರಿಡಿಟರಿ ಫ್ಯಾಕ್ಟರ್ಸ್, ಇವು ಅನುವಂಶೀಯ ಅಂಶಗಳು. ಇವು ಪೀಳಿಗೆಯಿಂದ ಪೀಳಿಗೆಗೆ ಅಥವಾ ಜೀವಕೋಶಗಳಿಂದ ಜೀವಕೋಶಗಳಿಗೆ ತನ್ನದೇ ಗುಣಗಳನ್ನು ಹೊತ್ತು ತರತಕ್ಕಂಥ ವಸ್ತುಗಳು ಅಂತ ಯಾರು ಹೇಳ್ತಾನೆ? ಹರ್ಟ್ವಿಕ್ಸ್ ಹೇಳ್ತಾನೆ. ಈ ಥರ ಗುಣಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೊತ್ತು ತರ್ತಕ್ಕಂತಹ ಈ ವಸ್ತುಗಳನ್ನು ರಿಚರ್ಡ್ ಆಲ್ಟ್ಮಾನ್ ಅನ್ನೋ ಸೈಂಟಿಸ್ಟ್, ಮೈಟೋಕಾಂಡ್ರಿಯಾವನ್ನು ಫಸ್ಟ್ ಕಂಡುಹಿಡಿದಂಥ ಸೈಂಟಿಸ್ಟ್. ಈ ರಿಚರ್ಡ್ ಆಲ್ಟ್ಮಾನ್ ಅಂತ ಸೈಂಟಿಸ್ಟ್ ಇದನ್ನೇನಂತ ಕರೀತಾನೆ? ನಾನು ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಕರೀತಾನೆ. ಹಾಗಾದರೆ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಕರೆದಂತಹ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ರಿಚರ್ಡ್ ಆಲ್ಟ್ಮನ್. ಅಲ್ಲಿವರೆಗೂ ನ್ಯೂಕ್ಲಿಕ್ ಆ್ಯಸಿಡ್ ಯಾವ ಹೆಸರಲ್ಲಿ? ಹೆರಿಡಿಟರಿ ಫ್ಯಾಕ್ಟರ್ಸ್ ಆರ್ ನ್ಯೂಕ್ಲಿಯಿನ್ ಅಂತಕ್ಕಂಥ ಹೆಸರಲ್ಲಿ ಕರೆಯಲ್ಪಡ್ತಾ ಇತ್ತು. ಈ ನ್ಯೂಕ್ಲಿಯಿನ್ ಹೆರಿಡಿಟರಿ ಫ್ಯಾಕ್ಟರ್ಸ್ ಅಂತ ಅರ್ಥ ಆಗುತ್ತೆ. ಇಂತಹ ಹೆರಿಡಿಟರಿ ಫ್ಯಾಕ್ಟರ್ಸನ್ನೇ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಯಾರು ಹೇಳ್ತಾನೆ ಅಂದರೆ ರಿಚರ್ಡ್ ಆಲ್ಟ್ಮನ್ ಹೇಳ್ತಾನೆ. ಸ್ನೇಹಿತರೆ, ಅಷ್ಟು ಹೇಳೋದ್ರ ಜೊತೆಗೆ ಈ ನ್ಯೂಕ್ಲಿಕ್ ಆ್ಯಸಿಡ್ಗಳಲ್ಲಿ ದೇ ಆರ್ 2 ಟೈಪ್ಸ್, ಎರಡಿದೆ. ಒಂದು DNA ಇದೆ, ಇನ್ನೊಂದು RNA ಇದೆ ಅನ್ನೋದನ್ನು ಕೂಡ ಯಾರು ಹೇಳ್ತಾನೆ? ರಿಚರ್ಡ್ ಆಲ್ಟ್ಮನ್ನೇ ಹೇಳ್ತಾನೆ. ಹಾಗಾದರೆ ನ್ಯೂಕ್ಲಿಕ್ ಆ್ಯಸಿಡ್ ಅನ್ನೋ ಹೆಸರನ್ನು ಕೊಟ್ಟು DNA ಮತ್ತು RNA ಅಂತಕ್ಕಂಥ ಒಂದು ಬ್ಯೂಟಿಫುಲ್ 2 ನ್ಯೂಕ್ಲಿಕ್ ಆ್ಯಸಿಡ್ಗಳನ್ನು ಯಾರು ತೋರಿಸ್ತಾರೆ ಅಂದರೆ ರಿಚರ್ಡ್ ಆಲ್ಟ್ಮನ್ ತೋರಿಸ್ತಾರೆ. ನೆಕ್ಸ್ಟ್ ಕಾರ್ನ್ ಬರ್ಗ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ 1957 ಇತ್ತೀಚೆಗೆ DNA ನಾವು ಹೇಗೆ ಬೇಕೋ ಹಾಗೆ ಬದಲಾವಣೆ ಮಾಡಬಹುದು. DNA ಬದಲಾವಣೆ ಮಾಡಿ ನಮಗೆ ಬೇಕಾಗಿರ್ತಕ್ಕಂತಹ ರೀತಿಯ DNA ನಾವು ತಯಾರು ಮಾಡಬಹುದು. ನಮಗೆ ಬೇಕಾಗಿರ್ತಕ್ಕಂತಹ DNA ಮನುಷ್ಯ ತಯಾರು ಮಾಡ್ದ ಅಂದರೆ ಅದಕ್ಕೇನಂತ ಕರಿತೀವಿ? ಸಂಶ್ಲೇಷಿತ, ಸಿಂಥಸಿಸ್ ಅಂತ ಕರಿತೀವಿ. ಈ ಸಿಂಥಸಿಸ್ ಮಾಡಲಿಕ್ಕೆ ಒಂದು ಬ್ಯೂಟಿಫುಲ್ ಕಂಡೀಷನ್ಸ್ ಬೇಕು, ಅದನ್ನು ವಿಟ್ರೋ ಅಂತ ಕರಿತೀವಿ. DNA ಸಂಶ್ಲೇಷಣೆ ಮಾಡ್ತಕ್ಕಂತಹ ಒಂದು ತನ್ನದೇ ಆಗಿರತಕ್ಕಂತಹ ಜಾಗದಲ್ಲಿ
DNA ಸಂಶ್ಲೇಷಣೆ ಮಾಡ್ತಕ್ಕಂಥ ಹೇಗೆ ಬೇಕೋ ಹಾಗೆ ಬದಲಾವಣೆ ಮಾಡಬಹುದು ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಟೆಕ್ನಾಲಜಿಯನ್ನು ಯಾರು ಕಂಡುಹಿಡಿತಾನೆ? ಕಾರ್ನ್ಬರ್ಗ್ ಕಂಡುಹಿಡಿತಾನೆ. ಅವಾಗಿಂದ ಒಂದು ಬ್ಯೂಟಿಫುಲ್ ಬಯೋಟೆಕ್ನಾಲಜಿ ಬೇರೆ 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 ಅನೇಕ ವಿಭಾಗಗಳು ಉದ್ಭವ ಆಗಿಬಿಡುತ್ತೆ ಸ್ನೇಹಿತರೆ. ಈ ಥರ ನ್ಯೂಕ್ಲಿಕ್ ಆ್ಯಸಿಡ್ ಏನಿದೆ ಅದರ ಆವಿಷ್ಕಾರ ಆಗತ್ತೆ, ಅದರ ನಾಮಕರಣ ಆಗತ್ತೆ. ನಾಮಕರಣ ಆಗೋ ಮುಂಚೆ ಅನೇಕ ಹೆಸರಲ್ಲಿ ಕೇಳ್ತಾ ಇರ್ತಾನೆ. ನೋಡಿ, ಈಗ ಎಕ್ಸಾಮಲ್ಲಿ ಕೇಳ್ಬೋದು, ಮೊಟ್ಟ ಮೊದಲು ನ್ಯೂಕ್ಲಿಕ್ ಆಮ್ಲಗಳನ್ನು ಪತ್ತೆ ಹಚ್ಚಿದ ಸೈಂಟಿಸ್ಟ್ ಯಾರು ಅಂತ ಕೇಳಿದಾಗ ಫ್ರೆಡ್ರಿಕ್ ಮಿಷರ್. ನಾವು ವ್ಯಾಟ್ಸನ್ ಮತ್ತು ಕ್ರಿಕ್ ಹಾಕಿದ್ರೆ ವ್ಯಾಟ್ಸನ್ ಕ್ರಿಕ್ ಇನ್ನೂ ಬರಲೇ ಇಲ್ಲ ಇಲ್ಲಿ. ಫಸ್ಟ್ ನ್ಯೂಕ್ಲಿಕ್ ಆ್ಯಸಿಡನ್ನು ಡಿಸ್ಕವರ್ ಮಾಡೋದನು ಸಿಂಪಲ್ ನಮ್ಮ ಫ್ರೆಡ್ರಿಕ್ ಮಿಷರ್. ಅದನ್ನು ಹೆರಿಡಿಟರಿ ಫ್ಯಾಕ್ಟರ್ ಅಂತ ಕರೆದನು ಹರ್ಟ್ವಿಗ್ಸ್. ಅದನ್ನು ನ್ಯೂಕ್ಲಿಕ್ ಆ್ಯಸಿಡ್ ಅಂತ ನಾಮಕರಣ ಮಾಡಿದನು ರಿಚರ್ಡ್ ಆಲ್ಟ್ಮನ್. ನ್ಯೂಕ್ಲಿಕ್ ಆ್ಯಸಿಡಲ್ಲಿ DNA ಹೇಗೆ ಬೇಕೋ ಹಾಗೆ ನಾವು ಬದಲಾವಣೆ ಮಾಡ್ಕೋಬಹುದು ಅಂತಕ್ಕಂಥ ಬ್ಯೂಟಿಫುಲ್ DNA ಸಿಂಥಸಿಸ್ ಇನ್ ವಿಟ್ರೋ ದಿಸ್ ಕಂಡೀಷನನ್ನು ಎಕ್ಸ್ಪ್ಲನೇಷನ್ ಮಾಡಿದನು ಯಾರಪ್ಪ ಅಂತ ಕೇಳಿದ್ರೆ ಕಾರ್ನ್ಬರ್ಗ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಮತ್ತು ನಮ್ಮ DNA ಬಗ್ಗೆ ಜಸ್ಟ್ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಈಗ ಬರುತ್ತೆ ನಮಗೆ DNA ಅಂದ ತಕ್ಷಣವೇ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಕಾನ್ಸೆಪ್ಟ್ ಬರುತ್ತೆ. ಕಾನ್ಸೆಪ್ಟ್ DNA ಸ್ಟ್ರಕ್ಚರ್ಸ್. DNAಯ ರಚನೆ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. DNA ರಚನೆ ತುಂಬ ಸತಿ ಎಕ್ಸಾಮಲ್ಲಿ ಬಂದಿರೋದ್ರಿಂದ ನಾವೇನು ಮಾಡಿಬಿಡ್ತೀವಿ, DNA ಆರ್ RNA ಆರ್ ನ್ಯೂಕ್ಲಿಕ್ ಆ್ಯಸಿಡ್ ಅಂದರೆ ಡೈರೆಕ್ಟ್ ಎಲ್ಲಿ ಹೋಗ್ಬಿಡ್ತೀವಿ, ವ್ಯಾಟ್ಸನ್ ಮತ್ತು ಕ್ರಿಕ್ಕಿಗೆ ಹೋಗ್ಬಿಡ್ತೀವಿ ನಾವು, ವ್ಯಾಟ್ಸನ್ ಮತ್ತು ಕ್ರಿಕ್. ಬಟ್ ವ್ಯಾಟ್ಸನ್ ಮತ್ತು ಕ್ರಿಕ್ ಏನಿದಾರಲ್ಲ ಇವರು DNA ಅಂದರೆ ಮೀನ್ಸ್ ನ್ಯೂಕ್ಲಿಕ್ ಆ್ಯಸಿಡನ್ನು ಸಂಶೋಧನೆ ಮಾಡಲಿಲ್ಲ, ಆ ನ್ಯೂಕ್ಲಿಕ್ ಆ್ಯಸಿಡ್ದ ಸ್ಟ್ರಕ್ಚರನ್ನು ಹೇಳಿದರು ಅವರು. ಕ್ಲಿಯರ್? ನ್ಯೂಕ್ಲಿಕ್ ಆ್ಯಸಿಡ್ದ ರಚನೆಯನ್ನು ಹೇಳಿದರು. ಹಾಗಾಗಿ DNA ರಚನೆಯನ್ನು 1953ರಲ್ಲಿ 1953ರಲ್ಲಿ ಈ ಎರಡು ಸೈಂಟಿಸ್ಟ್ಗಳು ಏನು ಮಾಡ್ತಾರೆ, ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾರೆ ಸ್ನೇಹಿತರೆ. 1953ರಲ್ಲಿ DNA ಅದರ ರಚನೆಯನ್ನು ವ್ಯಾಟ್ಸನ್ ಮತ್ತು ಕ್ರಿಕ್ ಅಂದರೆ ಸಿಂಪಲ್ ಅಮೇರಿಕದ ವ್ಯಾಟ್ಸನ್ ಆ್ಯಂಡ್ ಬ್ರಿಟನ್ನ ಕ್ರಿಕ್ ಇವರಿಬ್ಬರು ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಜಗತ್ತು ವಿಸ್ಮಯವಾಗಿ ನೋಡುತ್ತೆ. ಹಬ್ಬ, ಒಂದು ಜೀವಕೋಶ ಕಣ್ಣಿಗೆ ಕಾಣೋದಿಲ್ಲ, ಅದರೊಳಗಡೆ ಇರೋ ನ್ಯೂಕ್ಲಿಯಸ್ನ ಒಳಗಡೆ ಇರೋ DNA ಎಸ್ಟಾಬ್ಲಿಷ್ಡ್ ಮಾಡಿ ಬ್ಯೂಟಿಫುಲ್ ಹಿಂಗಿದೆ ಅಂತ ಹೇಳಿಬಿಟ್ಟಿದ್ದಾರೆ ಅಂತ 1962ರಲ್ಲಿ ಇವರಿಗೆ ಮೆಡಿಸಿನಲ್ಲಿ ನೋಬೆಲ್ ಪ್ರೈಸ್ ಬರುತ್ತೆ ಇಬ್ಬರಿಗೂ ಕೂಡ. ಕ್ಲಿಯರ್? ಯಾರಿಗೆ? ವ್ಯಾಟ್ಸನ್ ಮತ್ತು ಕ್ರಿಕ್ಕಿಗೆ. ಹಾಗಾಗಿ ಈ DNA ರಚನೆಯನ್ನು ಇವರಿಬ್ಬರು ಫಸ್ಟ್ ಕಂಡುಹಿಡಿದ್ರಿಂದ ಇದನ್ನು ವ್ಯಾಟ್ಸನ್ ಮತ್ತು ಕ್ರಿಕ್ ಮಾಡೆಲ್ ಅಂತಲೂ ಕೂಡ ಕರೀತಾರೆ. ವ್ಯಾಟ್ಸನ್ ಮತ್ತು ಕ್ರಿಕ್ ಮಾಡೆಲ್ ಅಷ್ಟೇ ಅಲ್ಲ, ಈ DNAಯಲ್ಲಿ ಎರಡು ಸುರುಳಿಗಳು ಬರೋದ್ರಿಂದ ಇದಕ್ಕೆ ಡಬಲ್ ಹೆಲಿಕ್ಸ್ ಮಾಡೆಲ್ ಅಂತಲೂ ಕೂಡ ಕರೀತೀವಿ. ಡಬಲ್ ಹೆಲಿಕ್ಸ್ ಮಾಡೆಲ್ ಅಥವಾ DNA ದ್ವಿಸುರುಳಿ ಮಾದರಿ ಅಂತ ಕರಿತೀವಿ. DNA ದ್ವಿಸುರುಳಿ ಮಾದರಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಡಬಲ್ ಹೆಲಿಕ್ಸ್ ಮಾಡೆಲ್ ಆರ್ ವ್ಯಾಟ್ಸನ್ ಕ್ರಿಕ್ ಮಾಡೆಲ್ ಅಂತ ಯಾವುದಕ್ಕೆ ಕರಿತೀವಿ ನಾವು? ದ ಸ್ಟ್ರಕ್ಚರ್ ಆಫ್ DNAಗೆ ಕರಿತೀವಿ. ಈ ಡಬಲ್ ಹೆಲಿಕ್ಸ್ ಮಾಡೆಲ್ ಆ್ಯಂಡ್ ವ್ಯಾಟ್ಸನ್ ಕ್ರಿಕ್ ಮಾಡೆಲನ್ನು 1953ರಲ್ಲಿ ಕೊಡ್ತಾರೆ. 1962ಅಲ್ಲಿ ಅವರಿಗೆ ನೊಬೆಲ್ ಪಾರಿತೋಷಿಕ ಬರುತ್ತೆ. ಒಂದು DNA ಮಾಲಿಕ್ಯೂಲ್ಸ್ ಏನಿದೆ ಅದರ ಉದ್ದ ಎಷ್ಟಿರುತ್ತೆ ಅಂದರೆ 34 ಆಂಗ್ಸ್ಟ್ರಾಮ್ ಇರುತ್ತೆ. ಅದರ ಡಯಾಮೀಟರ್ ಎಷ್ಟಿರುತ್ತೆ ಅಂದರೆ 20 ಆಮ್ಸ್ಟ್ರಾಂಗ್ ಇರುತ್ತೆ. ಒಂದು DNA ಸ್ಟ್ರಕ್ಚರಲ್ಲಿ ಎಷ್ಟು ನ್ಯೂಕ್ಲಿಯೋಟೈಡ್ ಇರುತ್ತೆ ಅಂದರೆ 10 ಪೇರ್ಸ್ ಆಫ್ ನ್ಯೂಕ್ಲಿಯೋಟೈಡ್ಗಳಿರುತ್ತೆ. ಈಗ ನಾವು ಮುಂದಕ್ಕೆ ಹೋಗೋದು ವಾಟ್ ಈಸ್ ನ್ಯೂಕ್ಲಿಯೋಟೈಡ್ ಅಂತ ಹೇಳ್ತೀನಿ ನಾನು. ಒಂದು DNA ಸುರುಳಿಯಲ್ಲಿ 10 ಜೊತೆ ನ್ಯೂಕ್ಲಿಯೋಟೈಡ್ಗಳಿರುತ್ತೆ. 10 ಪೇರ್ಸ್ ಆಫ್ ನ್ಯೂಕ್ಲಿಯೋಟೈಡ್ ಇರುತ್ತೆ. DNAಯ ಪ್ರತಿ ನ್ಯೂಕ್ಲಿಯೋಟೈಡ್ಗಳೇನಿದೆ ಅದರ ನಡುವಿನ ಅಂತರ 3.4 ಆಮ್ಸ್ಟ್ರಾಂಗ್ ಆಗಿರುತ್ತೆ. ನೋಡಿ, ಉದ್ದ 34, ಅದರ ಮಧ್ಯ ಪಾಯಿಂಟ್ ಹಾಕಿ ನ್ಯೂಕ್ಲಿಯೋಟೈಡ್ಗಳ ನಡುವೆ ಇರತಕ್ಕಂಥ ಅಂತರ ಸುಮ್ಮನೆ ಕಲೀಲಿಕ್ಕೆ ಹೇಳ್ತಾ ಇರೋದು. ಇದು ದ ಸ್ಟ್ರಕ್ಚರ್ ಆಫ್ DNA. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ನಾವು ಒಂದು DNA ಅಂದರೆ ಹೆಂಗಿರುತ್ತೆ, ಇಲ್ಲಿ ತೋರಿಸ್ತಾ ಇದ್ದೀನಿ, ಆದರೂ ನಿಮಗೆ ಅಷ್ಟು ಸುಲಭ ಅರ್ಥ ಆಗಲ್ಲ. ಇದೆಲ್ಲ ಹೇಳಿದ್ಮೇಲೆ ನಿಮಗೆ ಒಂದು DNA ಅರ್ಥ ಆಗಿಬಿಡತ್ತೆ. ಕ್ಲಿಯರ್? ನೋಡಿ, DNA ಅಂತಕ್ಕಂಥದ್ದು ನ್ಯೂಕ್ಲಿಯೋಟೈಡ್ಗಳಿಂದ ಆಗಿದೆ. ಆಲ್ರೆಡಿ ಹೇಳಿದ್ದೀನಿ ನಾನೀಗ. DNA ಅಂತಕ್ಕಂಥದ್ದು ಯಾವುದರಿಂದ ಆಗಿದೆ ಅಂದರೆ ನ್ಯೂಕ್ಲಿಯೋಟೈಡ್ಗಳಿಂದ ಆಗಿದೆ. ಎಷ್ಟು ನ್ಯೂಕ್ಲಿಯೋಟೈಡ್? 10 ಜೊತೆ ನ್ಯೂಕ್ಲಿಯೋಟೈಡ್ಗಳಿಂದ ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ DNA ಆಗಿದೆ. ಅದಕ್ಕೆ DNA ನ್ಯೂಕ್ಲಿಯೋಟೈಡ್ ಎಂಬ ಪಾಲಿಮರ್ ಅಂದರೆ ಅನೇಕ ಅಣುಗಳು ಸೇರಿ ಪಾಲಿಮರ್. ಅನೇಕ ಅಂದರೆ ಏನು? 10 ಜೊತೆ 10 ಪೇರ್ಸ್ ನ್ಯೂಕ್ಲಿಯೋಟೈಡ್ಗಳಿಂದ ಆಗಿರ್ತಕ್ಕಂಥ ಒಂದು ಲಾಂಗ್ ಚೈನ್ ಪಾಲಿಮರ್ ಲೈಕ್ ಸ್ಟ್ರಕ್ಚರ್ಸ್ ಏನಿದೆ ಅದಕ್ಕೆ ನಾವೇನಂತ ಕರಿತೀವಿ? DNA ಅಂತ ಕರಿತೀವಿ. ಕ್ಲಿಯರ್? ನ್ಯೂಕ್ಲಿಯೋಟೈಡ್ ಎಂಬ ಪಾಲಿಮರ್ಗಳಿಂದ ಏನಾಗಿದೆ? DNA ಆಗಿದೆ. ಎಷ್ಟು ನ್ಯೂಕ್ಲಿಯೋಟೈಡ್? 10 ಪೇರ್ಸ್ ಆಫ್ ನ್ಯೂಕ್ಲಿಯೋಟೈಡ್ಗಳಿಂದ ಈ ಪಾಲಿಮರ್ ಆಗಿದೆ ಅಂತ.
ಹಾಗಾದರೆ ನ್ಯೂಕ್ಲಿಯೋಟೈಡ್ ಅಂದರೆ ಏನು? ವಾಟ್ ಈಸ್ ನ್ಯೂಕ್ಲಿಯೋಟೈಡ್ಸ್? ಸಿಂಪಲ್. ನ್ಯೂಕ್ಲಿಯೋಟೈಡ್ ಅಂದರೆ ಒಂದು ಫಾಸ್ಫೇಟ್ ಗ್ರೂಪ್ ಇರಬೇಕು, ಇನ್ನೊಂದು ರೈಬೋಸ್ ಸಕ್ಕರೆ ಇರಬೇಕು. ರೈಬೋಸ್ ಸಕ್ಕರೆ, ಕ್ಲಿಯರ್. ರೈಬೋಸ್ ಇಲ್ಲಿ ಒಂದು ಆಕ್ಸಿಜನ್ ಕಡಿಮೆ ಇರೋದ್ರಿಂದ ಸೇಮ್ C5H10O4 ಇರುತ್ತೆ. O4 ಈ ಶುಗರಲ್ಲಿ ಟೆಟ್ರೋಸ್, ಟ್ರಯೋಸ್ ಈ ಥರ ಶುಗರ್ ಬರುತ್ತೆ. ಹೆಕ್ಸೋಸ್ ಆ ಥರ. ಇದು ಪೆಂಟೋಸ್ ಶುಗರ್. ಪೆಂಟೋಸ್ ಶುಗರಲ್ಲಿ ಒಂದು ಆಕ್ಸಿಜನ್ ಕಡಿಮೆ ಆದರೆ ಇದಕ್ಕೆ ಡಿ ಆಕ್ಸಿ ರೈಬೋಸ್ ಶುಗರ್ ಅಂತ ಕರಿತೀವಿ. ಇಲ್ಲಿ ಏನು ಕಡಿಮೆ ಇಲ್ಲ, C5H10O5 ಇದೆ. ಇಲ್ಲಿ ಯಾವುದೂ ಆಕ್ಸಿಜನ್ ಎಲಿಮಿನೇಟ್ ಆಗಿಲ್ಲ. ದಿಸ್ ಇಸ್ RNA ರೈಬೋಸ್ ಶುಗರ್ ಅಂತ ಕರಿತೀವಿ. ನೋಡಿ, ಇದು ಡಿ ಆಕ್ಸಿ ರೈಬೋಸ್ ಶುಗರನ್ನು ಹೊಂದಿರತಕ್ಕಂತಹ DNA. ಇದು ರೈಬೋಸ್ ಶುಗರನ್ನು ಹೊಂದಿರತಕ್ಕಂತಹ RNA. RNAಗೂ DNA ಏನು ವ್ಯತ್ಯಾಸ ಇಲ್ಲ. ಅಲ್ಲೂ ಫಾಸ್ಫೇಟ್ ಗ್ರೂಪ್ ಇದೆ, ಇಲ್ಲೂ ಫಾಸ್ಫೇಟ್ ಗ್ರೂಪ್ ಇದೆ. ಇಲ್ಲಿ ಶುಗರ್ ಗ್ರೂಪ್ ಇದೆ, ಅಲ್ಲೂ ಶುಗರ್ ಗ್ರೂಪ್ ಇದೆ. ಅಲ್ಲೂ ಬೇಸ್ ಇದೆ, ಇಲ್ಲೂ ಬೇಸ್ ಇದೆ. ಬಟ್ ಬೇಸಲ್ಲಿ ಬೇರೆ ಬೇರೆ ವ್ಯತ್ಯಾಸ ಇದೆ. ಆಮೇಲೆ ಏನು ವ್ಯತ್ಯಾಸ ಅಂತ ಹೇಳ್ತೀನಿ. ಕ್ಲಿಯರ್, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ಸ್ ಇದೆಯಲ್ವಾ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಏನು ಸ್ಟ್ರಕ್ಚರ್ಸ್ ಇದೆ, ಸ್ಟ್ರಕ್ಚರ್ಸ್ ನೋಡಿ. ಈ ಸ್ಟ್ರಕ್ಚರ್ಸಲ್ಲಿ ಒಂದು ಫಾಸ್ಫೇಟ್ ಇದೆ. ಫಸ್ಟ್ ಫಾಸ್ಫೇಟ್ ಗ್ರೂಪ್ ಇದೆ ಒಂದನೇದು. ಎರಡನೇದು ಶುಗರ್ ಗ್ರೂಪ್ ಇದೆ, ರೈಬೋಸ್ ಶುಗರ್ ಗ್ರೂಪು. ಮೂರನೇದು ನೈಟ್ರೋಜನ್ ಕ್ಷಾರ ಇದೆ, ನೈಟ್ರೋಜನ್ ಬೇಸ್ ಗ್ರೂಪ್ ಇದೆ, ನೈಟ್ರೋಜನ್ ಕ್ಷಾರ. ಇದು ಕೂಡ ಅಷ್ಟೇ ಸೇಮ್. ಒಂದು ಫಾಸ್ಫೇಟ್ ಗ್ರೂಪ್ ಇದೆ, ನೆಕ್ಸ್ಟ್ ಒಂದು ಶುಗರ್ ಗ್ರೂಪ್ ಇದೆ, ಇನ್ನೊಂದು ನೈಟ್ರೋಜನ್ ಬೇಸ್ ಕ್ಷಾರದ ಗ್ರೂಪ್ ಇದೆ, PSP. ನೋಡಿ, ಒಂದು ಅಣುವಿನಲ್ಲಿ ಫಾಸ್ಫೇಟ್, ಶುಗರ್ ಅಂಡ್ ಬೇಸ್, ನೋಡಿ ಫಾಸ್ಫೇಟ್, ಶುಗರ್ ಅಂಡ್ ಬೇಸ್ ಇವು ಮೂರು ಒಟ್ಟಿಗಿದ್ರೆ ಅದನ್ನು ಒಂದು ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಸಿಂಪಲ್. ನ್ಯೂಕ್ಲಿಯೋಟೈಡ್ ಎಂದರೆ ಸಿಂಪಲ್ ಫಾಸ್ಫೇಟ್ ಗ್ರೂಪ್ ಇರಬೇಕು, ಶುಗರ್ ಗ್ರೂಪ್ ಇರಬೇಕು ಅಂಡ್ ಬೇಸ್ ಕ್ಷಾರ ಇರಬೇಕು, ನೈಟ್ರೋಜನ್ ಕ್ಷಾರ ಇರಬೇಕು. ಇವು ಮೂರು ಒಟ್ಟಿಗಿದ್ದರೆ ಇದಕ್ಕೆ ನಾವೇನಂತ ಕರಿತೀವಿ, ಒನ್ ನ್ಯೂಕ್ಲಿಯೋಟೈಡ್. ನೋಡಿ, ಇದು DNA ಒಂದು ನ್ಯೂಕ್ಲಿಯೋಟೈಡ್, ಇದು RNA ಒಂದು ನ್ಯೂಕ್ಲಿಯೋಟೈಡ್. ಇಂತಹ ನ್ಯೂಕ್ಲಿಯೋಟೈಡ್ಗಳು 10 ಜೊತೆ ಇದ್ದರೆ ಅದಕ್ಕೆ ನಾವು ಒಂದು DNA ಸುರುಳಿ ಅಂತ ಕರಿತೀವಿ. ಕ್ಲಿಯರ್. ಇಂತಹ ನ್ಯೂಕ್ಲಿಯೋಟೈಡ್ಗಳು ಎಷ್ಟಿರಬೇಕು? 10 ಜೊತೆ ಇರಬೇಕು. 10 ಪೇರ್ಸ್ ಆಫ್ ನ್ಯೂಕ್ಲಿಯೋಟೈಡ್ಗಳು ಸುರುಳಿ ಆಕಾರದಲ್ಲಿ ಸುತ್ತಕೊಂಡ್ರೆ ಅದಕ್ಕೆ ನಾವು ಒಂದು DNA ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಕ್ಲಿಯರ್. ನೆಕ್ಸ್ಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ಈ DNA ಮತ್ತು RNA ಇದೆಯಲ್ವಾ, ಇವೆರಡಕ್ಕೂ ಏನೋ ಒಂದು ವ್ಯತ್ಯಾಸ ಇದೆ. ವ್ಯತ್ಯಾಸ ನೋಡಿ, ಇದು DNA, ಇದು RNA. ಫಸ್ಟ್ ಫಾಸ್ಫೇಟ್ ಗ್ರೂಪಲ್ಲಿ ಏನು ವ್ಯತ್ಯಾಸ ಇಲ್ಲ. ಸೂಪರ್ ಇದೆ. ಫಾಸ್ಫೇಟ್ ಗ್ರೂಪಲ್ಲಿ ಏನು ವ್ಯತ್ಯಾಸ ಇಲ್ಲ. ನೆಕ್ಸ್ಟ್ ಶುಗರ್ ಗ್ರೂಪ್ ಇದೆ, ಆದರೆ ಒಂದು ಆಕ್ಸಿಜನ್ ಇದರಲ್ಲಿ ಎಲಿಮಿನೇಟ್ ಆಗಿದೆ, ಅದಕ್ಕೆ ಡಿ ಆಕ್ಸಿ. ಇದರಲ್ಲಿ ಆಕ್ಸಿಜನ್ ಎಲಿಮಿನೇಟ್ ಆಗಿಲ್ಲ, ಅದಕ್ಕೆ ಸಿಂಪಲ್ ರೈಬೋಸ್ ಶುಗರ್. ರೈಬೋಸ್ ಶುಗರಲ್ಲಿ ಒಂದು ಆಕ್ಸಿಜನ್ ಕಡಿಮೆ ಇದೆ, ಒಂದು ಆಕ್ಸಿಜನ್ ಕಡಿಮೆ ಇರೋ ರೈಬೋಸ್ ಶುಗರ್, ಡಿ ಆಕ್ಸಿ ರೈಬೋಸ್ ಶುಗರ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಬೇಸ್ ಇದೆ. ಈ ಬೇಸಲ್ಲಿ ಪ್ಯೂರಿನ್ ಮತ್ತು ಪಿರಮಿಡಿನ್ಗಳಿವೆ. ಪ್ಯೂರಿನ್ ಮತ್ತು ಪಿರಮಿಡಿನ್ಗಳು ನೋಡಿ, ಇಲ್ಲಿ ಅಡಿನೈನ್ ಇದೆ, ಗುವಾನೈನ್ ಇದೆ ಅಂಡ್ ಸೈಟೋಸಿನ್ ಇದೆ. ಸೇಮ್ ಇಲ್ಲೂ ಕೂಡ ನೈಟ್ರೋಜನ್ ಕ್ಷಾರಗಳಲ್ಲಿ ಅಡಿನೈನ್ ಇದೆ, ಗ್ವಾನೈನ್ ಇದೆ, ಸೈಟೋಸಿನ್ ಇದೆ. ನೆಕ್ಸ್ಟ್ ಇಲ್ಲೇನು ಪಿರಮಿಡಿನಲ್ಲಿ ಥೈಮಿನ್ ಇದೆ, ಇಲ್ಲಿ ದಟ್ ಈಸ್ ದ ಯುರಾಸಲ್ಲಿದೆ. ಸಿಂಪಲ್ DNA ಮತ್ತು RNA ನೈಟ್ರೋಜನ್ ಕ್ಷಾರಗಳಲ್ಲಿ ಇವೆರಡೇ ಡಿಫ್ರೆನ್ಸ್ ಇರೋದು. ಪಿರಮಿಡಿನಲ್ಲಿ ಇಲ್ಲಿ ಥೈಮಿನ್ ಇರುತ್ತೆ, ಅಲ್ಲಿ ಥೈಮಿನ್ ಬದಲು ಏನಾಗಿರುತ್ತೆ, ಯುರಾಸಿಲ್ ಇರುತ್ತೆ ಅಷ್ಟೇ. ಹಾಗಾದರೆ ಯುರಾಸಿಲ್ ನೈಟ್ರೋಜನ್ ಕ್ಷಾರದಲ್ಲಿ ಇತ್ತು ಅಂದರೆ ಅದು RNA, ಥೈಮಿನ್ ನೈಟ್ರೋಜನ್ ಕ್ಷಾರದಲ್ಲಿ ಇತ್ತು ಅಂದರೆ ಅದು DNA. DNAಯಲ್ಲಿ ಮಾತ್ರ ಥೈಮಿನ್ ಇರುತ್ತೆ, RNAಯಲ್ಲಿ ಮಾತ್ರ ಯುರಾಸಿಲ್ ಇರುತ್ತೆ. ಬೇರೆ ಎಲ್ಲವೂ ಅದರಲ್ಲೂ ಇರುತ್ತೆ, ಇದರಲ್ಲೂ ಇರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್. DNA ಮಾಲಿಕ್ಯೂಲ್ಸ್ ದ ನ್ಯೂಕ್ಲಿಯೋಟೈಡ್ಗೂ RNA ಮಾಲಿಕ್ಯೂಲ್ಸ್ ದ ನ್ಯೂಕ್ಲಿಯೋಟೈಡ್ಗೂ ಏನು ವ್ಯತ್ಯಾಸ? ಫಾಸ್ಫೇಟ್, ಆಕ್ಸಿನ್, ರೈಬೋಸ್, ಡಿ ಆಕ್ಸಿ, ಬೇಸಲ್ಲಿ ಥೈಮಿನ್ ಇರುತ್ತೆ, ಬೇಸಲ್ಲಿ ಯುರಾಸಿಲ್ ಇರುತ್ತೆ. ಬಾಕಿದೆಲ್ಲ ಎರಡರಲ್ಲೂ ಕೂಡ ಇರುತ್ತೆ. ಇದು ದ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯೋಟೈಡ್ಗಳಿಂದ DNA ಹೇಗೆ ಆಗಿದೆ ಅನ್ನೋದನ್ನು ಹೇಳಿದ್ದೀನಿ. ಕ್ಲಿಯರ್. ಈಗ ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗೋಣ. ಕ್ಲಿಯರ್. ಏನು ಸಿಂಪಲ್, ಇದು ನೋಡಿ ಗೊತ್ತು ಸರ್, ದಿಸ್ ಇಸ್ ದ ಫಾಸ್ಫೇಟ್ ಗ್ರೂಪ್, ಇದು RNA
ಆರ್ ಡಿ ಎನ್ ಎ ಆಗಿದ್ರೆ ದಟ್ ಇಸ್ ದ ರೈಬೋಸ್ ಶುಗರ್ ಗ್ರೂಪ್. ಇದು ನೈಟ್ರೋಜನ್ ಬೇಸ್ ಸಾರ್. ಇದು ಒಂದು ನ್ಯೂಕ್ಲಿಯೋಟೈಡ್ ಮಾಲಿಕ್ಯೂಲ್ಸ್. ಇದೊಂದು ನ್ಯೂಕ್ಲಿಯೋಟೈಡ್ ಅಣು. ಸಿಂಪಲ್. ಈ ನ್ಯೂಕ್ಲಿಯೋಟೈಡ್ ಅಣುಗಳಲ್ಲಿ ಈ ಫಾಸ್ಫೇಟ್ ಗ್ರೂಪು ಆ್ಯಂಡ್ ರೈಬೋಸ್ ಗ್ರೂಪ್ ಇದೆಯಲ್ವಾ, ಇದನ್ನು ಕನೆಕ್ಟ್ ಮಾಡೋ ಬಾಂಡ್ ಇದೆಯಲ್ವಾ ನೋಡಿ, ಫಾಸ್ಫೇಟ್ ಗ್ರೂಪು ಆ್ಯಂಡ್ ರೈಬೋಸ್ ಶುಗರ್ ಗ್ರೂಪ್, ಇವೆರಡನ್ನ ಕನೆಕ್ಟ್ ಮಾಡೋ ಬಾಂಡ್ ಏನಿದೆ ಅದಕ್ಕೆ ಫಾಸ್ಫೋಡಯಾಸ್ಟರ್ ಬಾಂಡ್ ಅಂತ ಕರಿತೀವಿ. ಕ್ಲಿಯರ್? ಎಕ್ಸಾಂಪಲ್ ಬರ್ಬೋದು. ಫಾಸ್ಫೋಡಯಾಸ್ಟರ್ ಬಾಂಡ್ ನಮ್ಮ ನ್ಯೂಕ್ಲಿಯೋಟೈಡಲ್ಲಿ ಯಾವ ಅಣುಗಳನ್ನು ಬಂಧಿಸುತ್ತೆ? ಫಾಸ್ಫೇಟ್ ಅದರಲ್ಲೇ ಇದೆ. ಫಾಸ್ಫೋಡಯಾಸ್ಟರ್ ಅಂದರೆ ಫಾಸ್ಫೇಟ್ ಆ್ಯಂಡ್ ಶುಗರ್ ಗ್ರೂಪು. ಆ ರೈಬೋಸ್ ಶುಗರ್ ಗ್ರೂಪನ್ನು ಒಂದಕ್ಕೊಂದು ಬೈಂಡ್ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಬಾಂಡಿಗೆ ನಾವೇನಂತ ಕರಿತೀವಿ ಅಂದರೆ ಫಾಸ್ಫೋಡಯಾಸ್ಟರ್ ಬಾಂಡ್ ಅಂತ ಕರಿತೀವಿ. ನೆಕ್ಸ್ಟ್, ಈ ರೈಬೋಸ್ ಶುಗರ್ಗೂ ಮತ್ತು ಬೇಸ್ ಏನಿದೆ, ರೈಬೋಸ್ ಶರ್ಕರಕ್ಕೂ ನೈಟ್ರೋಜನ್ ಕ್ಷಾರವನ್ನು ಅಟ್ಯಾಚ್ ಮಾಡ್ತಕ್ಕಂಥ ಒಂದು ಬಾಂಡ್ ಇದೆ. ರೈಬೋಸ್ ಶುಗರ್ ನೈಟ್ರೋಜನ್ ಬೇಸನ್ನು ಅಟ್ಯಾಚ್ ಮಾಡ್ತಕ್ಕಂಥ ಬಾಂಡ್ ಇದೆ ನೋಡಿ. ಶುಗರ್ ಗ್ರೂಪು ಅಂಡ್ ಬೇಸ್ ನೈಟ್ರೋಜನ್ ಕ್ಷಾರವನ್ನು ಬಂಧಿಸ್ತಕ್ಕಂಥ ಒಂದು ಬ್ಯೂಟಿಫುಲ್ ಬಾಂಡಿಗೆ ನಾವೇನಂತ ಕರಿತೀವಿ? ಗ್ಲೈಕೋಸೈಡಿಕ್ ಬಾಂಡ್ ಅಂತ ಕರಿತೀವಿ. ಗ್ಲೈಕೋಸೈಡಿಕ್ ಬಾಂಡ್. ಈ ಥರ ಗ್ಲೈಕೋಸೈಡಿಕ್ ಬಾಂಡ್ ಸಕ್ಕರೆ ಮತ್ತು ನೈಟ್ರೋಜನ್ ಕ್ಷಾರವನ್ನು ಬಂಧಿಸಿದರೆ ಫಾಸ್ಫೋಡಯಾಸ್ಟರ್ ಬಾಂಡ್ ಫಾಸ್ಫೇಟ್ ಮತ್ತು ಇದು ಸಕ್ಕರೆ ಇದನ್ನು ಏನು ಮಾಡುತ್ತೆ? ಒಂದಕ್ಕೊಂದು ಬಾಂಡ್ ಮಾಡುತ್ತೆ ನೋಡಿ. ಇದು ಒಂದು ನ್ಯೂಕ್ಲಿಯೋಟೈಡ್. ಸೇಮ್ ಇದೇ ಥರ ಪರ್ಯಾಯವಾಗಿ ಈ ನ್ಯೂಕ್ಲಿಯೋಟೈಡ್ ಮತ್ತೊಂದು ನ್ಯೂಕ್ಲಿಯೋಟೈಡನ್ನು ರೆಡಿ ಮಾಡ್ಕೊಳ್ಳುತ್ತೆ. ಆ ನ್ಯೂಕ್ಲಿಯೋಟೈಡ್ಗಳು ಹೆಂಗಿರುತ್ತೆ ಅಂದರೆ ಸೇಮ್ ಇದ್ರ ಥರನೇ ಇರುತ್ತೆ. ದಿಸ್ ಇಸ್ ದ ನೈಟ್ರೋಜನ್ ಬೇಸ್. ನೈಟ್ರೋಜನ್ ಬೇಸ್. ನೆಕ್ಸ್ಟ್ ಪೆಂಟೋಸ್ ಶುಗರ್. ನೆಕ್ಸ್ಟ್ ಇಲ್ಲಿ ಫಾಸ್ಫೇಟ್ ಇರುತ್ತೆ. ಫಾಸ್ಫೋಡಯಾಸ್ಟರ್ ಬಾಂಡ್, ಗ್ಲೈಕೋಸೈಡಿಕ್ ಬಾಂಡ್. ನೆಕ್ಸ್ಟ್ ಇದು ಒಂದು ನೈಟ್ರೋಜನ್ ಕ್ಷಾರ ಇದೆ, ಇದು ಒಂದು ನೈಟ್ರೋಜನ್ ಕ್ಷಾರ ಇದೆ. ಎರಡೂ ಬೇಸ್ಗಳು ಎರಡೂ ಕ್ಷಾರಗಳು ಅಕ್ಕಪಕ್ಕದ ಎರಡೂ ಕ್ಷಾರಗಳು ಒಂದಕ್ಕೊಂದು ಏನಾಗುತ್ತೆ? ಬೈಂಡ್ ಆಗ್ತಾವೆ, ಒಂದಕ್ಕೊಂದು ಬಾಂಡ್ ಮಾಡ್ಕೋತಾವೆ. ಆ ಬಾಂಡಿಗೆ ನಾವೇನಂತ ಕರಿತೀವಿ? ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ಕ್ಲಿಯರ್? ಬೇಸ್ ಅಟ್ಯಾಚ್ಡ್ ಟು ದಿ ಬೇಸ್. ಒಂದು ನ್ಯೂಕ್ಲಿಯೋಟೈಡ್ದ ಕ್ಷಾರ ಇನ್ನೊಂದು ನ್ಯೂಕ್ಲಿಯೋಟೈಡ್ದ ಕ್ಷಾರಕ್ಕೆ ಏನು ಅಟ್ಯಾಚ್ಮೆಂಟ್ ಆಗುತ್ತೆ, ಏನು ಜಾಯಿಂಟ್ ಮಾಡುತ್ತೆ, ಆ ಬಾಂಡಿಗೆ ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ಸಿಂಪಲ್ ದಟ್ ಇಸ್ ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ಹಾಗಾದರೆ ಹೈಡ್ರೋಜನ್ ಬಾಂಡ್ ಬೇಸ್ ಮತ್ತು ಬೇಸ್ನ ಮಧ್ಯ ಬರುತ್ತೆ, ಕ್ಷಾರ ಮತ್ತು ಕ್ಷಾರದ ಮಧ್ಯ ಬರುತ್ತೆ. ಒಂದು ಡಬಲ್ ಬಾಂಡ್ ಇರುತ್ತೆ, ಟ್ರಿಪಲ್ ಬಾಂಡ್ ಇರುತ್ತೆ. ಕ್ಲಿಯರ್? ಅದು ಮುಂದೆ ಹೇಳ್ತೀನಿ ನಾನು. ನೆಕ್ಸ್ಟ್ ಕ್ಷಾರ ಮತ್ತು ಸಕ್ಕರೆ ಅಣುವಿನ ಮಧ್ಯೆ ಗ್ಲೈಕೋಸೈಡಿಕ್ ಬಾಂಡ್ ಇರುತ್ತೆ. ಸಕ್ಕರೆ ಅಣು ಮತ್ತು ಫಾಸ್ಫೇಟ್ದ ಮಧ್ಯೆ ಫಾಸ್ಫೋಡಯಾಸ್ಟರ್ ಬಾಂಡ್ ಇರುತ್ತೆ. ಈ ಮೂರು ಬಾಂಡ್ಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ಈ ಮೂರು ಬಾಂಡ್ಗಳಿಂದ ಒಂದು ನ್ಯೂಕ್ಲಿಯೋಟೈಡ್ ಇನ್ನೊಂದು ನ್ಯೂಕ್ಲಿಯೋಟೈಡ್ ಜಾಯಿಂಟ್, ಈ ಥರ 10 ಜೊತೆ ನ್ಯೂಕ್ಲಿಯೋಟೈಡ್ಗಳು ಸೇರಿ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ DNA ಅಣು ಆಗತ್ತೆ. ಅದು ಹೇಗಿರುತ್ತೆ ಅಂತ ಮುಂದೆ ಹೇಳ್ತೀನಿ ನಾನು. ಕ್ಲಿಯರ್? ನೋಡಿ, ಇಲ್ಲೊಂದು ಪದ, ಎರಡು ಪದ ಇದೆ. ಒಂದು ನ್ಯೂಕ್ಲಿಯೋಟೈಡ್, ಇನ್ನೊಂದು ನ್ಯೂಕ್ಲಿಯೋಸೈಡ್. ಇದು ಸ್ವಲ್ಪ ಹುಡುಗರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಅಂತ ಹಾಕ್ಕೊಂಡಿದ್ದೀನಿ. ಕ್ಲಿಯರ್? ಆಲ್ರೆಡಿ ನಮಗೆ ನ್ಯೂಕ್ಲಿಯೋಟೈಡ್ ಅಂದರೆ ಗೊತ್ತಿದೆ. ಒಂದು ಫಾಸ್ಫೇಟ್ ಗ್ರೂಪ್ ಇರಬೇಕು, ಇನ್ನೊಂದು ಶುಗರ್ ಗ್ರೂಪ್ ಇರಬೇಕು, ಇನ್ನೊಂದು ಕ್ಷಾರದ ಗುಂಪು ಇರಬೇಕು. ಇವು ಮೂರು ಒಟ್ಟಿಗಿದ್ರೆ ಅದಕ್ಕೆ ಟೈಡ್ ಅಂತ ಕರಿತೀವಿ. ಈ ಟೈಡಲ್ಲಿ ಫಾಸ್ಫೇಟ್ ಕಿತ್ಕೊಂಡು ಹೋದರೆ ಅದಕ್ಕೆ ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ಕ್ಲಿಯರ್? ಹಾಗಾದರೆ ನ್ಯೂಕ್ಲಿಯೋಸೈಡ್ಗೂ ನ್ಯೂಕ್ಲಿಯೋಟೈಡ್ಗೂ ಏನು ವ್ಯತ್ಯಾಸ ಅಂದರೆ, ನ್ಯೂಕ್ಲಿಯೋಸೈಡ್ ಅಂತಕ್ಕಂಥದ್ದು 2 ಅಣುಗಳನ್ನು ಹೊಂದಿರತಕ್ಕಂಥ ಒಂದು ಅಣು. ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ ಅಂತಕ್ಕಂಥದ್ದು 3 ಅಣುಗಳನ್ನು ಹೊಂದಿರತಕ್ಕಂಥ ಒಂದು ಅಣು. ನ್ಯೂಕ್ಲಿಯೋಸೈಡಲ್ಲಿ ಸಕ್ಕರೆ ಮತ್ತು ಸಿಂಪಲ್ ಕ್ಷಾರ ಮಾತ್ರ ಇರುತ್ತೆ. ನ್ಯೂಕ್ಲಿಯೋಟೈಡಲ್ಲಿ ಸಕ್ಕರೆ ಮತ್ತು ಕ್ಷಾರದ ಜೊತೆಗೆ ಫಾಸ್ಫೇಟ್ ಗ್ರೂಪ್ ಇರುತ್ತೆ. ಫಾಸ್ಫೇಟ್ ಗ್ರೂಪ್ ಓನ್ಲಿ ಫಾರ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯೋಟೈಡ್, ಫಾಸ್ಫೇಟ್ ಗ್ರೂಪ್ ಆಬ್ಸೆಂಟ್ ಇನ್ ನ್ಯೂಕ್ಲಿಯೋಸೈಡ್. ಈ ಥರ ನ್ಯೂಕ್ಲಿಯೋಸೈಡಿಂದ ನ್ಯೂಕ್ಲಿಯೋಟೈಡ್ ಆಗುತ್ತೆ. ನ್ಯೂಕ್ಲಿಯೋಟೈಡ್ಗಳು 10 ಜೊತೆ ಒಂದಕ್ಕೊಂದು ಪರ್ಯಾಯವಾಗಿ ಅಟ್ಯಾಚ್ಮೆಂಟ್ ಆದಾಗ ಒಂದು ಬ್ಯೂಟಿಫುಲ್ ಈ ಥರ DNA ಅಣು ಆಗುತ್ತೆ ಸ್ನೇಹಿತರೆ. ಕ್ಲಿಯರ್? ಈ ಥರ DNA ಅಣು ಆಗುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗಾದರೆ DNA ಅಣು ಹೇಗಾಗತ್ತೆ ಅಂತ ಗೊತ್ತಾಯಿತು. ನೆಕ್ಸ್ಟ್ DNA ಅಣುವಲ್ಲಿ ಒಂದು ಫಾಸ್ಫೇಟ್ ಗ್ರೂಪ್ ಇರುತ್ತೆ, ಒಂದು ಫಾಸ್ಫೇಟ್ ಗ್ರೂಪ್ ಇರುತ್ತೆ, ಆಮೇಲೆ ಅದಕ್ಕೊಂದು ಶುಗರ್ ಗ್ರೂಪ್ ಇರುತ್ತೆ, ಆಮೇಲೆ ಅದಕ್ಕೊಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಕ್ಷಾರಗಳಿರುತ್ತೆ. ಈ ಕ್ಷಾರಗಳ ಮೇಲೂ ಕೂಡ ಎಕ್ಸಾಮಲ್ಲಿ ಕ್ವಶನ್ ಬರುತ್ತೆ. ದಟ್ ಇಸ್ ನೈಟ್ರೋಜನ್ ಕ್ಷಾರಗಳು
ಆರ್ ನೈಟ್ರೋಜನ್ ಬೇಸಸ್ಗಳು ಅಂತ ಕರಿತೀವಿ. ನೈಟ್ರೋಜನ್ ಬೇಸಸ್ ಹೇಳಿದಿಲ್ಲ, ಒಂದು ನೈಟ್ರೋಜನ್ ಬೇಸಸ್ ಇನ್ನೊಂದು ನೈಟ್ರೋಜನ್ ಬೇಸಸ್ ಜೊತೆಗೆ ಬಾಂಡ್ ಮಾಡ್ಕೊಳ್ಳುತ್ತೆ ಅಂತ. ಮತ್ತು ಸೇಮ್ ಸಲ್ಫರ್ ಶುಗರ್ ಗ್ರೂಪು, ನೆಕ್ಸ್ಟ್ ಫಾಸ್ಫೇಟ್ ಗ್ರೂಪು. ಇದು ಒಂದು ಜೊತೆ ನ್ಯೂಕ್ಲಿಯೋಟೈಡ್. ಇಂಥ 10 ಜೊತೆ ನ್ಯೂಕ್ಲಿಯೋಟೈಡ್ ಇತ್ತು ಅಂದರೆ ನಾವು ಅದಕ್ಕೆ ಅಂತ ಕರಿತೀವಿ ಒಂದು DNA ಸರಪಳಿ. ಇದು ಒಂದು DNA ಸರಪಳಿ. ನೋಡಿ ಇಲ್ಲಿ ಸಿಂಪಲ್ ಸಕ್ಕರೆ ಗ್ರೂಪ್ ಇದೆ, ಫಾಸ್ಫೇಟ್ ಗ್ರೂಪ್ ಇದೆ, ನೆಕ್ಸ್ಟ್ ಸಕ್ಕರೆ ಗ್ರೂಪ್ ಇದೆ. ಇದು ಒಂದು ಬೇಸ್, ಒಂದು ನ್ಯೂಕ್ಲಿಯೋಟೈಡ್, ಸೇಮ್ ದಟ್ ಇಸ್ ಒಂದು ನ್ಯೂಕ್ಲಿಯೋಟೈಡ್. ಈ ಕಡೆ ಈ ಥರ 10 ನ್ಯೂಕ್ಲಿಯೋಟೈಡ್ ಇತ್ತು ಅಂದರೆ ಆ 10 ನ್ಯೂಕ್ಲಿಯೋಟೈಡನ್ನು ಹೊಂದಿರತಕ್ಕಂಥ ಒಂದು ಸರಪಳಿಯನ್ನು ನಾವೇನಂತ ಕರಿತೀವಿ, ಒಂದು DNA ಸರಪಳಿ ಅಂತ ಕರಿತೀವಿ. ನೋಡಿ, ಈ ನ್ಯೂಕ್ಲಿಯೋಟೈಡಲ್ಲಿ ನಮಗೆ ಫಾಸ್ಫೇಟ್ ಗ್ರೂಪು, ಸಕ್ಕರೆ ಗ್ರೂಪ್ ಗೊತ್ತಾಯಿತು. ಈಗ ನೈಟ್ರೋಜನ್ ಕ್ಷಾರಗಳಿದೆಯಲ್ವಾ, ನೈಟ್ರೋಜನ್ ಕ್ಷಾರಗಳು ನೋಡಿ, ಅದನ್ನು ಮತ್ತು ನಾವು 2 ರೀತಿಯಲ್ಲಿ ವರ್ಗೀಕರಣ ಮಾಡ್ಕೊಳ್ತೀವಿ. ಒಂದು ಪ್ಯೂರಿನ್, ಇನ್ನೊಂದು ಪಿರಿಮಿಡಿನ್ ಅಂತ. ಒಂದು ಪ್ಯೂರಿನ್, ಇನ್ನೊಂದು ಪಿರಿಮಿಡಿನ್. ಸೊ ಪ್ಯೂರಿನ್ ಅಡಿನೈನ್ ಆಗಿರುತ್ತೆ ಮತ್ತು ಗುವಾನೈನ್ ಆಗಿರುತ್ತೆ. ಪ್ಯೂರಿನ್ ನೋಡಿ, ಇದು DNA ಕೂಡ ಇರುತ್ತೆ, RNA ಕೂಡ ಇರುತ್ತೆ. ಸೇಮ್ RNA ಮತ್ತು DNA ಏನಿದೆ, DNA ಮತ್ತು RNA ಇವೆರಡರಲ್ಲೂ ಕೂಡ ಪ್ಯೂರಿನ್ ಗ್ರೂಪ್ ಏನಿದೆ ಸೇಮ್ ಇರುತ್ತೆ. DNA ಕೂಡ ಅಡಿನೈನ್ ಗುವಾನೈನ್ ಇರುತ್ತೆ, RNA ಕೂಡ ಅಡಿನೈನ್ ಗುವಾನೈನ್ ಇರುತ್ತೆ. ಇಲ್ಲೇನು ಚೇಂಜ್ ಇಲ್ಲ. DNA ಮತ್ತು RNA ಈ ಪ್ಯೂರಿನ್ ಅಂತಕ್ಕಂಥ ಕ್ಷಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನೆಕ್ಸ್ಟ್ ನಾವು ಎಲ್ಲಿಗೆ ಬರ್ತೀವಿ ಅಂದರೆ ಪಿರಿಮಿಡಿನಿಗೆ ಬರ್ತೀವಿ. ಪಿರಿಮಿಡಿನಲ್ಲಿ ಒಂದು ಥೈಮಿನ್ ಇದೆ, ಥೈಮಿನ್ ಇದೆ, ಇನ್ನೊಂದು ಸೈಟೋಸಿನ್ ಇದೆ. ಈ ಥೈಮಿನ್ ಸೈಟೋಸಿನ್ ಇತ್ತು ಅಂದರೆ ಅದು DNA ಪಿರಿಮಿಡಿನ್. ಈ ಸೈಟೋಸಿನ್ ಜೊತೆಗೆ ಯುರಾಸಿಲ್ ಇತ್ತು, ಥೈಮಿನ್ ಇರಲಿಲ್ಲ ಅಂದರೆ ದಟ್ ಇಸ್ ಅದು RNA ಪಿರಿಮಿಡಿನ್. ಇದೊಂದು ಥೈಮಿನ್. ಕ್ಲಿಯರ್? ಥೈಮಿನ್ ಇತ್ತಪ್ಪ ನೋಡಿ, ಸೈಟೋಸಿನ್ ಅದರಲ್ಲೂ ಇರುತ್ತೆ, ಇದರಲ್ಲೂ ಇರುತ್ತೆ. ಥೈಮಿನ್ ಇತ್ತಪ್ಪ ಅಂದರೆ ಅದು DNA ಪಿರಿಮಿಡಿನ್. ಯುರಾಸಿಲ್ ಇತ್ತಪ್ಪ ಅಂದರೆ ದಟ್ ಇಸ್ ದ RNA ಪಿರಿಮಿಡಿನ್. ಈ ಥೈಮಿನ್ ಮತ್ತು ಯುರಾಸಿಲ್ ಮಾತ್ರ ಏನಾಗಿರುತ್ತೆ, ಚೇಂಜ್ ಇರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಥರ ಪ್ಯೂರಿನ್ ಪಿರಿಮಿಡಿನ್ ಜೊತೆಗೆ ಬಾಂಡ್ ಮಾಡಿಕೊಂಡು ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ನ್ಯೂಕ್ಲಿಯೋಟೈಡ್ಗಳನ್ನು ಜೊತೆಯಾಗಿ ಮಾಡಿ ಒಂದು DNA ಸುರುಳಿಯನ್ನು ಮಾಡುತ್ತೆ. ಅದು ಹೇಗೆ ಮಾಡುತ್ತೆ ಅಂತ ಮತ್ತೆ ನಿಮ್ಮ ಜೊತೆಗೆ ನಾನು ಈಗ ಮತ್ತೆ ಚರ್ಚೆ ಮಾಡ್ತಾ ಬರ್ತೀನಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಇಲ್ಲಿ ಪ್ಯೂರಿನ್, ಅಡಿನೈನ್, ಗುವಾನೈನ್, ಪಿರಿಮಿಡಿನ್, ಥೈಮಿನ್, ಸೈಟೋಸಿನ್ ಆ್ಯಂಡ್ ಯುರಾಸಿಲ್. ಥೈಮಿನ್, ಸೈಟೋಸಿನ್ DNA ಸೈಟೋಸಿನ್ ಆ್ಯಂಡ್ ಯುರಾಸಿಲ್ ಏನಿದೆ ಅದು ದಟ್ ಇಸ್ ದ ಬ್ಯೂಟಿಫುಲ್ ಆಗಿ RNA ಇರುತ್ತೆ. ಈ ಥರ ಪ್ಯೂರಿನ್ ಮತ್ತು ಪಿರಿಮಿಡಿನನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ ಸ್ನೇಹಿತರೆ. ಒಂದು DNA ಸೈಟೋಸಿನ್ನ ಪ್ರತಿಶತ 18 ಇದೆ, ಅಡಿನೈನ್ನ ಪ್ರತಿಶತ ಎಷ್ಟು ಅಂತ 1000 ಸತಿ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು. ಇದೇನು ಸಾರ್ ಇದು? ನೋಡಿ, ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಒಂದು ರೂಲ್ ಇದೆ. ಆ ರೂಲನ್ನು ಪ್ರಪೋಸ್ ಮಾಡಿದ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಚಾರ್ಗಾಫ್ ರೂಲ್ ಅಂತ ಕರಿತೀವಿ. ಚಾರ್ಗಾಫ್ ರೂಲ್. ನೋಡಿ, ಇಲ್ಲಿ ಅಡಿನೈನ್ ಮತ್ತು ಗುವಾನೈನ್ ಅಂತಕ್ಕಂಥ ಪ್ಯೂರಿನ್ಸ್ ಇದೆ, ಥೈಮಿನ್ ಮತ್ತು ಸೈಟೋಸಿನ್ ಅಂತಕ್ಕಂಥ ಪಿರಿಮಿಡಿನ್ಸ್ ಇದೆ. ಓಕೆ, ಇವೆರಡು ಪಿರಿಮಿಡಿನ್, ಇವೆರಡು ದಟ್ ಇಸ್ ದ ಪ್ಯೂರಿನ್ಸ್. ನೋಡಿ, ಈ ಪ್ಯೂರಿನ್ನ ಅಡಿನೈನ್ ಏನಿದೆ ಯಾವತ್ತು ಥೈಮಿನ್ಗೆ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ ಅಂತ ಅರ್ಥ, ಸಮ ಇರುತ್ತೆ. ಈ ಪ್ಯೂರಿನ್ನ ಗ್ವಾನೈನ್ ಏನಿದೆ ಅದು ಪಿರಿಮಿಡಿನ್ನ ಸೈಟೋಸಿನ್ಗೆ ಸಮ ಇರುತ್ತೆ ಅಂತ ಅರ್ಥ. ಅಂದರೆ ಇದು 20 ಗ್ರಾಮ್ ಇತ್ತು ಅಂದರೆ ಅಥವಾ ಪ್ರತಿಶತ 20 ಇತ್ತು ಅಂದರೆ 20% ಇತ್ತು ಅಂದರೆ ಇದು 20% ಇರುತ್ತೆ. ಹಾಗಾದ್ರೆ 100ಕ್ಕೆ 100ಗೆ ಇದು 20 ಇತ್ತು ಅಂದರೆ ಇದು 20 ಎಷ್ಟು, ಎರಡು ಸೇರಿ ಎಷ್ಟಾಯಿತು, 40% ಆಯಿತು. ಈಗ 100ಅಲ್ಲಿ 40 ತೆಗೆದ್ರೆ ಎಷ್ಟು ಪರ್ಸೆಂಟೇಜ್ ಉಳಿಯುತ್ತೆ, 60 ಉಳಿಯುತ್ತೆ. ಹಾಗಾದ್ರೆ ಇವೆರಡು ಎಷ್ಟಿರಲೇಬೇಕು, 60. 60ರಲ್ಲಿ ಇವೆರಡು ಅರ್ಧ ಅರ್ಧ ಅಂದಮೇಲೆ 100% ಸೈಟೋಸಿನ್ ಎಷ್ಟಿರುತ್ತೆ, 30, ಇದು 30 ಇರುತ್ತೆ, ನೆಕ್ಸ್ಟ್ ಇದು 30 ಇರುತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಈ ಲೆಕ್ಕನ ನಾನೇ ನಿಮಗೆ ಬಿಡಿಸ್ತೀನಿ, ಅಥವಾ ಅರ್ಥ ಆದಮೇಲೆ ನೀವು ಕೂಡ ಬಿಡಿಸ್ಕೋಬೋದು. ಕ್ಲಿಯರ್? ಸಿಂಪಲ್. ಚಾರ್ಗಾಫ್ ರೂಲ್ ಏನು ಹೇಳುತ್ತೆ ಅಂದರೆ ದ ಅಮೌಂಟ್ ಆಫ್ ಅಡಿನೈನ್, ದ ಅಮೌಂಟ್ ಆಫ್ ಥೈಮಿನ್ ಈಸ್ ಈಕ್ವಲ್.
ದ ಅಮೌಂಟ್ ಆಫ್ ಗುವಾನೈನ್ ದ ಅಮೌಂಟ್ ಆಫ್ ಸೈಟೋಸಿನ್ ದಟ್ ಇಸ್ ದ ಈಕ್ವಲ್ ಅಂತಕ್ಕಂಥ ಮಾಹಿತಿಯನ್ನು ಚಾರ್ಗಾಫ್ ಹೇಳ್ತಾನೆ. ನೋಡಿ, ಆ ಚಾರ್ಗಾಫ್ ನಿಯಮದ ಪ್ರಕಾರ DNA ಅಣುವಿನಲ್ಲಿರುವ ಸೈಟೋಸಿನ್ ಅಂತ ಹೇಳಿದೆ ನಾನು. ಸೈಟೋಸಿನ್ ಎಷ್ಟು ಪರ್ಸೆಂಟೇಜ್ ಇದೆ? 18% ಇದೆ. ಹಾಗಾದರೆ ಅಡಿನೈನ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಅರ್ಥ. ಅವನು ಸೈಟೋಸಿನ್ ಹೇಳಿದಾನೆ 18% ಇದೆ. ಹಾಗಾದರೆ ಇದು ಎಷ್ಟಿರುತ್ತೆ? 18% ಇದ್ದೇ ಇರುತ್ತೆ. ಹಾಗಾದರೆ 18 ಟೋಟಲ್ ಮಾಡಿದ್ರೆ ದಟ್ ಇಸ್ ದ 36% ಇದೆ. 100ಅಲ್ಲಿ 36 ಕಳೆದ್ರೆ 100ಅಲ್ಲಿ 36 ನಮಗೆ ಎಷ್ಟು ಸಿಗುತ್ತೆ? ಸಿಂಪಲ್ 64 ಸಿಗುತ್ತೆ. ಹಾಗಾದರೆ ಇಲ್ಲಿ ಎರಡೂ ಸೇರಿ 36 ಇದೆ ಅಂದಮೇಲೆ ಇವೆರಡೂ ಸೇರಿ ಎಷ್ಟಿರುತ್ತೆ? 64 ಇರುತ್ತೆ. ಇವೆರಡಕ್ಕೂ ಹಂಚಿಬಿಟ್ರೆ 100%. ಇದಕ್ಕೆ 32 ಸಿಗುತ್ತೆ, ಇದಕ್ಕೆ 32 ಸಿಗುತ್ತೆ. ಇಲ್ಲಿ ಅವನು ಸೈಟೋಸಿನ್ 80% ಇದ್ಮೇಲೆ ಅಡಿನೈನ್ ಎಷ್ಟಿದೆ ಅಂತ ಹೇಳಿದಾನೆ? 32% ಇದೆ. ಹಾಗಾದರೆ 32% ಏನಿದೆ ದಟ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಓಕೆ, ಈ ಥರ ಚಾರ್ಗಾಫ್ ನಿಯಮನ ಸ್ವಲ್ಪ ಡಿವೈಡ್ ಮಾಡೋದನ್ನು ಕಲ್ತ್ಕೊಳ್ಳಿ. ದ ಅಡಿನೈನ್ ಅಂದರೆ ಯಾವ ಪ್ಯೂರಿನ್ ಯಾವ ಪಿರಮಿಡಿನ್ಗೆ ಸಮ ಇರುತ್ತೆ, ಯಾವ ಪ್ಯೂರಿನ್ ಯಾವ ಪಿರಮಿಡಿನ್ಗೆ ಸಮ ಇರುತ್ತೆ. ಇದನ್ನು ಸ್ವಲ್ಪ ನೋಡಿಕೊಂಡ್ರೆ ಈ ಲೆಕ್ಕನ ಈಸಿಯಾಗಿ ಎಕ್ಸಾಮಲ್ಲಿ ನಾವು ಮಾಡ್ಬೋದು. ಯಾಕಂದರೆ ತುಂಬ ಸತಿ ಬಂದಿರತಕ್ಕಂಥ ಒಂದು ಲೆಕ್ಕ. ನೆಕ್ಸ್ಟ್ ನಮಗೆ DNA ಹೇಗೆ ಎಲ್ಲ ಕ್ಲಿಯಾರಿಟಿ ಸಿಕ್ಕಿದೆ. ನೆಕ್ಸ್ಟ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅಂತ ಹೇಳ್ತೀವಿ. ಏನಿದು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅಂದರೆ ಮತ್ತೆ DNA ಎಕ್ಸ್ಪ್ಲೇಷನ್ ಮಾಡ್ತಾ ಬರ್ತೀವಿ ನಾವು. ಆಲ್ರೆಡಿ ಆಗಲೇ ಹೇಳಿದೆವಲ್ಲ, ಅದನ್ನು ಮತ್ತೆ ರಿಪೀಟ್ ಮಾಡ್ತೀವಿ. ಒಂದು ಫಾಸ್ಫೇಟ್ ಗ್ರೂಪ್ ಇದೆ, ಶುಗರ್ ಗ್ರೂಪ್ ಇದೆ, ನೈಟ್ರೋಜನ್ ಬೇಸ್ ಇದೆ. ಒಂದು ಫಾಸ್ಫೇಟ್ ಗ್ರೂಪ್ ಇದೆ, ಶುಗರ್ ಗ್ರೂಪ್ ಇದೆ, ನೈಟ್ರೋಜನ್ ಬೇಸ್ ಇದೆ. ಫಾಸ್ಫೇಟ್ ಗ್ರೂಪ್ ಇದೆ, ಶುಗರ್ ಗ್ರೂಪ್ ಇದೆ, ನೈಟ್ರೋಜನ್ ಬೇಸ್ ಇದೆ. ಫಾಸ್ಫೇಟ್ ಗ್ರೂಪ್ ಇದೆ, ಸಕ್ಕರೆ ಗ್ರೂಪ್ ಇದೆ, ನೈಟ್ರೋಜನ್ ಕ್ಷಾರದ ಗ್ರೂಪ್ ಇದೆ. ಇದು 1 ನ್ಯೂಕ್ಲಿಯೋಟೈಡ್, 2 ನ್ಯೂಕ್ಲಿಯೋಟೈಡ್, 3 ನ್ಯೂಕ್ಲಿಯೋಟೈಡ್, 4 ನ್ಯೂಕ್ಲಿಯೋಟೈಡ್. ಇಂಥ 10 ನ್ಯೂಕ್ಲಿಯೋಟೈಡ್ ಇರ್ತಾವೆ, ಅದರ ಪಕ್ಕ ಇರ್ತಾವೆ. ಯಾಕಂದರೆ 10 ಜೊತೆ ನ್ಯೂಕ್ಲಿಯೋಟೈಡ್ಗೆ ನಾವು ಒಂದು DNA. ಹಾಗಾದರೆ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಈಸ್ ನೋನ್ ಆಸ್ DNA. The molecule of DNA is formed by millions of nucleotide joined together in a long chain. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಥರ ಪಾಲಿನ್ಯೂಕ್ಲಿಯೋಟೈಡ್ ಚೈನನ್ನೇ ನಾವೇನಂತ ಕರಿತೀವಿ ಅಂದರೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ DNA ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಫಾಸ್ಫೇಟ್ ಮತ್ತು ಶುಗರ್ ಅಟ್ಯಾಚ್ ಮಾಡಿರ್ತಕ್ಕಂಥದ್ದು ಫಾಸ್ಫೋಡಯಾಸ್ಟರ್ ಬಾಂಡ್. ಶುಗರ್ ಮತ್ತು ಬೇಸನ್ನು ಅಟ್ಯಾಚ್ ಮಾಡಿರ್ತಕ್ಕಂಥದ್ದು ಗ್ಲೈಕೋಸೈಡಿಕ್ ಬಾಂಡ್. ಈಗ ಒಂದು ನ್ಯೂಕ್ಲಿಯೋಟೈಡ್ ನೆಕ್ಸ್ಟ್ ತನಗೆ ಬೇಕಾಗಿರ್ತಕ್ಕಂತಹ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ನ್ಯೂಕ್ಲಿಯೋಟೈಡನ್ನು ಜಾಯಿಂಟ್ ಮಾಡುತ್ತೆ, ಬೇಸ್. 2 ಬೇಸ್ಗಳ ಮಧ್ಯೆ ಇರತಕ್ಕಂಥ ಬಾಂಡ್ ಏನಿದೆ ಇದನ್ನೇ ನಾವೇನಂತ ಕರಿತೀವಿ? ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ಹೈಡ್ರೋಜನ್ ಬಾಂಡ್. ಸೇಮ್ ಇಲ್ಲಿ ಪೆಂಟೋಸ್ ಶುಗರ್ ಇರುತ್ತೆ, ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಫಾಸ್ಫೇಟ್ ಗ್ರೂಪ್ ಇರುತ್ತೆ. ಒಂದು ಜೊತೆ ಈ ಥರ 10 ಜೊತೆ ಈ ಥರ ಆಗ್ತಕ್ಕಂಥದ್ದು ಒಂದು DNA ಅಣು ಅಂತ, ಒಂದು DNA ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಅರ್ಥ ಆಗಿದೆ? ಅರ್ಥ ಆಗಿಲ್ಲ ಅಂದರೆ ಮತ್ತೆ ನಿಮಗೆ ಇನ್ನೂ ಕ್ಲಿಯಾರಿಟಿಯಾಗಿ ಮುಂದಕ್ಕೆ ಅರ್ಥ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಕ್ಲಿಯರ್? ನೋಡಿ, ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ ಸಿಂಪಲ್ಲಾಗಿ. ಏನು ಸಿಂಪಲ್? ಅದೇ ಸೇಮ್ ಮತ್ತು ಸುರುಳಿ ಹೇಗಾಗುತ್ತೆ ಅಂತ ಹೇಳಿದ್ದೀನಿ ನಾನು. ಒಂದು ನ್ಯೂಕ್ಲಿಯೋಟೈಡ್ ಅಂದರೆ ಒಂದು ಫಾಸ್ಫೇಟ್ ಗ್ರೂಪ್ ಇದೆ, ಒಂದು ಸಕ್ಕರೆ ಗ್ರೂಪ್ ಇದೆ, ಒಂದು ಬೇಸ್ ಇದೆ. ಸೈಟೋಸಿನ್ ಗುವಾನೈನಿಗೆ ಬಾಂಡ್ ಆಗಿದೆ. ಯಾವ ಬಾಂಡು? ಹೈಡ್ರೋಜನ್. ಎಷ್ಟು ಬಾಂಡು? ಟ್ರಿಪ್ಪಲ್ ಬಾಂಡ್. ಸೈಟೋಸಿನ್ ಗುವಾನೈನ್ ಜೊತೆಗೆ ಟ್ರಿಪ್ಪಲ್ ಬಾಂಡ್ ಮಾಡುತ್ತೆ. ಅಡಿನೈನ್ ಥೈಮಿನ್ ಜೊತೆಗೆ ದಟ್ ಇಸ್ ಡಬಲ್ ಬಾಂಡ್ ಮಾಡುತ್ತೆ. ಕ್ಲಿಯರ್? ಹಾಗಾದರೆ ಸೈಟೋಸಿನ್ ಮತ್ತು ಅಡಿನೈನ್ ಇದೆಯಲ್ವಾ, ಇದು ಟ್ರಿಪ್ಪಲ್ ಬಾಂಡ್. ಇದು ಸೈಟೋಸಿನ್ ಗುವಾನೈನ್ ಟ್ರಿಪ್ಪಲ್ ಬಾಂಡ್, ಅಡಿನೈನ್ ಥೈಮಿನ್ ಡಬಲ್ ಬಾಂಡ್. ಹಾಗೆ ಒಂದು ಜೊತೆ ನೋಡಿ ನ್ಯೂಕ್ಲಿಯೋ ನೋಡಿ, ಇದು ದಟ್ ಇಸ್ ಫಾಸ್ಫೇಟ್ ಗ್ರೂಪ್ ಸಕ್ಕರೆ. ದಿಸ್ 1 ಪೇರ್ ನ್ಯೂಕ್ಲಿಯೋಟೈಡ್, 2 ಪೇರ್ ನ್ಯೂಕ್ಲಿಯೋಟೈಡ್, 3 ಪೇರ್ ನ್ಯೂಕ್ಲಿಯೋಟೈಡ್. ಈ ಥರ 3 ಪೇರ್ ನ್ಯೂಕ್ಲಿಯೋಟೈಡ್, 4 ಪೇರ್ ನ್ಯೂಕ್ಲಿಯೋಟೈಡ್. ಈ ಥರ 10 ಪೇರ್ ನ್ಯೂಕ್ಲಿಯೋಟೈಡ್ ಏನಿದೆ ಅದಕ್ಕೆ ನಾವು 1 DNA ಮಾಲಿಕ್ಯೂಲ್ಸ್. ಇಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ಫಾಸ್ಫೇಟ್ ಶುಗರ್ ಬೇಸ್, ಫಾಸ್ಫೇಟ್ ಶುಗರ್ ಬೇಸ್. 1 ನ್ಯೂಕ್ಲಿಯೋಟೈಡ್, 2 ನ್ಯೂಕ್ಲಿಯೋಟೈಡ್, 3 ನ್ಯೂಕ್ಲಿಯೋಟೈಡ್, 4, 5, 6, 7, 8, 9, 10 ಜೊತೆ ಏನು ನ್ಯೂಕ್ಲಿಯೋಟೈಡ್ಗಳಿದೆ ಅದನ್ನು 1 DNA ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಆ DNA ಮಾಲಿಕ್ಯೂಲ್ಸನ್ನು ಹಿಂಗೆ ಫೋಲ್ಡ್ ಮಾಡಿದ್ರೆ ಅದಕ್ಕೆ ದಟ್ ಇಸ್ ಡಬಲ್ ಹೆಲಿಕ್ಸ್ ಮಾಡೆಲ್, ಸುರುಳಿ ಮಾಡೆಲ್ ಅಂತ ಕರಿತೀವಿ. ಈ ಥರ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ DNA ಮಾಲಿಕ್ಯೂಲ್ ಕ್ರೋಮೋಸೋಮ್ದ ಕ್ರೊಮ್ಯಾಟಿಡ್ನ ಒಳಗಡೆ ಇರುತ್ತೆ ಸ್ನೇಹಿತರೆ. ಕ್ರೋಮೋಸೋಮ್ದ
ಕ್ರೊಮ್ಯಾಟಿಡ್ನ ಒಳಗಡೆ ಇರುತ್ತೆ. ಮತ್ತು ಇದ್ರ ಬಗ್ಗೆ ಇನ್ನೇನು ಡೀಟೇಲ್ಸ್ ಇದೆ. ಓಕೆ, ನಮಗೀಗ ಬ್ಯೂಟಿಫುಲ್ ಆಗಿರ್ತಕ್ಕಂಥ DNA ಹೇಗಾಗಿದೆ ಅಂತ ಗೊತ್ತಾಗಿದೆ. ಬಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು DNA ಇಸ್ ದ ಹೆರಿಡಿಟರಿ ಮೆಟೀರಿಯಲ್. ಒಂದು ಜೀವಕೋಶದ ಗುಣವನ್ನು, ಕ್ಯಾರೆಕ್ಟರ್ಸನ್ನು ಮತ್ತೊಂದು ಜೀವಕೋಶಕ್ಕೆ ತರುತ್ತೆ. ಅದರ ಆಧಾರದ ಮೇಲೆ ಒಂದು ಜೀವಿಯ ಗುಣವನ್ನು ಇನ್ನೊಂದು ಅದೇ ತನಗೆ ಹುಡ್ತಕ್ಕಂಥ ಜೀವಿಗೆ ಮತ್ತೊಂದು ಜೀವಿಗೆ ಗುಣಗಳನ್ನು ವರ್ಗಾವಣೆ ಮಾಡುತ್ತೆ DNA. ಈ ಅದೇ ಗುಣಗಳನ್ನು ಅದು ಹೆಂಗೆ ವರ್ಗಾವಣೆ ಮಾಡುತ್ತೆ? ಅದೇ ಗುಣಗಳನ್ನು ವರ್ಗಾವಣೆ ಮಾಡಲಿಕ್ಕೆ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ DNA ಹತ್ರ ಕೆಲಸ ಇದೆ. ಇದಕ್ಕೆ DNA ರೆಪ್ಲಿಕೇಶನ್ ಆರ್ DNA ಸ್ವಪ್ರತೀಕರಣ ಅಂತ ಕರಿತೀವಿ. ಸ್ವಪ್ರತೀಕರಣ. ಈ DNA ತನ್ನನ್ನೇ ಹೋಲ್ತಕ್ಕಂತಹ ಮತ್ತೊಂದು DNAಯನ್ನು ನಕಲು ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಇದೆ. ಒಂದು DNA ತನ್ನನ್ನೇ ಹೋಲುವ ಮತ್ತೊಂದು DNAಯನ್ನು ಕಾಪಿ ಮಾಡ್ಕೊಳ್ಳುತ್ತೆ, ಜೆರಾಕ್ಸ್ ಮಾಡ್ಕೊಳ್ಳುತ್ತೆ. ಆ ಜೆರಾಕ್ಸ್ ಕಾಪಿ ಆರ್ ಸ್ವಪ್ರತೀಕರಣ ಮಾಡತಕ್ಕಂಥದ್ದಕ್ಕೆ DNA ರೆಪ್ಲಿಕೇಶನ್ ಅಂತ ಕರಿತೀವಿ. ನೋಡಿ, ಸಿಂಪಲ್. ಒಂದು DNA ಇದೆ, ಕೋಶ ವಿಭಜನೆ ಆಗೋ ಸಂದರ್ಭದಲ್ಲಿ ಆ DNA ಸ್ಪ್ಲಿಟ್ ಆಗಿದೆ. ಸ್ಪ್ಲಿಟ್ ಆಗಿದ ತಕ್ಷಣ ತನ್ನನ್ನೇ ಹೋಲ್ತಕ್ಕಂತಹ ಮತ್ತೊಂದು DNA ಅಣುವನ್ನು ರೆಡಿ ಮಾಡ್ಕೊಳ್ಳುತ್ತೆ. ತನ್ನನ್ನೇ ನೋಡಿ, ಇಲ್ಲೊಂದು ಮತ್ತೊಂದು DNAಯನ್ನು ರೆಡಿ ಮಾಡಿ, ಇಲ್ಲಿ ಸ್ಪ್ಲಿಟ್ ಆಯಿತು. ನೆಕ್ಸ್ಟ್ ತನ್ನನ್ನೇ ಹೋಲ್ತಕ್ಕಂಥ DNAಯನ್ನು ರೆಡಿ ಮಾಡ್ಕೊಳ್ತು. ಒಂದು DNA ಬ್ಯೂಟಿಫುಲ್ ಒಂದು ಕೋಶಕ್ಕೆ ಬಂತು, ಎರಡು ಕೋಶಕ್ಕೆ ಬಂತು. ಇದೇ DNA ತನ್ನನ್ನೇ ಹೋಲ್ತಕ್ಕಂಥ ಮತ್ತೊಂದು DNAನ ಕಾಪಿ ಮಾಡ್ಕೊಂಡಿದ್ದ ಇದೇ ಗುಣಗಳು ಮುಂದಿನ ಜೀವಿಗಳಿಗೇನಾಯಿತು? ವರ್ಗಾವಣೆ ಆಯಿತು. ಈ ಥರ DNA ರೆಪ್ಲಿಕೇಶನ್ಸ್ ಅಥವಾ DNA ಸ್ವಪ್ರತೀಕರಣ ಕ್ರಿಯೆಯಿಂದ ಜೀವಕೋಶಗಳು ತನ್ನ ಗುಣಗಳನ್ನು ಮುಂದಿನ ಒಂದು ಜೀವಿಗಳಿಗೆ ಏನು ಮಾಡ್ತಾ ಇರುತ್ತೆ? ವರ್ಗಾವಣೆ ಮಾಡ್ತಾ ಇರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಟ್ರಾನ್ಸ್ ರೆಪ್ಲಿಕೇಶನ್ ಅಂತ ಕರಿತೀವಿ. ಓಕೆ, DNA ಸ್ವಪ್ರತೀಕರಣ ಅಂತ ಕರಿತೀವಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇದೊಂದು ಸ್ವಲ್ಪ ನೋಡ್ಕೊಳ್ಳೋಣ. ಸೆಂಟ್ರಲ್ ಡೋಗ್ಮಾ ಮಾಲಿಕ್ಯೂಲ್ ಆಫ್ ಬಯಾಲಜಿ ಅಂತ. ದಿಸ್ ಪ್ರಪೋಸ್ಡ್ ಬೈ ವ್ಯಾಟ್ಸನ್ ಅಂಡ್ ಕ್ರಿಕ್. ದಿಸ್ ಪ್ರಪೋಸ್ಡ್ ಬೈ ಫ್ರಾನ್ಸಿಸ್ ಕ್ರಿಕ್. ಇದನ್ನು ಯಾರು ಪ್ರಪೋಸ್ ಮಾಡ್ತಾನಂದರೆ ಫ್ರಾನ್ಸಿಸ್ ಕ್ರಿಕ್. ವ್ಯಾಟ್ಸನ್ ಇಲ್ಲ ಇದರಲ್ಲಿ. ಸೆಂಟ್ರಲ್ ಡೋಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ ಅಂದರೆ ಇಷ್ಟೆಲ್ಲ ಕ್ರಿಯೆಯಿಂದ ಒಂದು ಜೀವಕೋಶದ ಒಳಗಡೆ ಈ ಸಂಗತಿಗಳು ನಡೆಯುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಮಾಹಿತಿ. ಅದಕ್ಕೆ ಸೆಂಟ್ರಲ್ ಡೋಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ ಅಂತ ಕರಿತೀವಿ. ಅಣು ಜೀವಶಾಸ್ತ್ರ ಕೇಂದ್ರದ ತತ್ವ ಅಂತ ಕರಿತೀವಿ. ಆಲ್ರೆಡಿ ಹೇಳಿದ್ದೀನಿ ನಾನು. ರೆಪ್ಲಿಕೇಶನ್ ಅಂದರೆ DNA ತನ್ನ ಗುಣಗಳನ್ನು ಮುಂದಿನ ಪೀಳಿಗೆಗೆ ಅಥವಾ ಮುಂದಿನ ಜೀವಕೋಶಗಳಿಗೆ ವರ್ಗಾವಣೆ ಮಾಡಲಿಕ್ಕೆ DNA ತನ್ನನ್ನೇ ಹೋಲ್ತಕ್ಕಂಥ DNAನ ನಕಲು ಮಾಡ್ಕೊಳ್ಳುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? DNA ಸ್ವಪ್ರತೀಕರಣ, DNA ರೆಪ್ಲಿಕೇಶನ್ ಅಂತ ಕರಿತೀವಿ. ಸ್ವಪ್ರತೀಕರಣ, ಜೆರಾಕ್ಸ್ ಮಾಡ್ಕೊಳ್ಳೋದು, ರೆಪ್ಲಿಕೇಶನ್ಸ್ ಅಂತ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್ ಡೂಪ್ಲಿಕೇಶನ್ ಅಂತ ಬರುತ್ತೆ. ಏನಿಲ್ಲ, DNA ಸಿಂಪಲ್ ತನ್ನದೇ ರಾಶಿಯನ್ನು, ತನ್ನಷ್ಟೇ ರಾಶಿಯನ್ನು, ತನ್ನ ಮಾಸ್ ಎಷ್ಟಿದೆ ಅಷ್ಟೇ ಮಾಸ್ದ DNAಯನ್ನು ಮತ್ತೆ ಸೃಷ್ಟಿ ಮಾಡ್ಕೊಳ್ಳುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಡೂಪ್ಲಿಕೇಶನ್ ಅಂತ ಕರಿತೀವಿ. ಅರ್ಥ ಆಗಿದೆಯಲ್ವ? DNA ಕ್ಯಾರೆಕ್ಟರೈಸ್ಡ್ ತನ್ನನ್ನೇ ಹೋಲ್ತಕ್ಕಂಥ DNAಯನ್ನು ರೆಡಿ ಮಾಡ್ಕೊಳ್ಳೋದನ್ನು ರೆಪ್ಲಿಕೇಶನ್ ಅಂತ ಕರಿತೀವಿ. ಇಲ್ಲಿ ಕ್ಯಾರೆಕ್ಟರ್ ಇಲ್ಲ. DNA ತನ್ನಷ್ಟೇ ರಾಶಿಯ ಮತ್ತೊಂದು DNA ರೆಡಿ ಮಾಡ್ಕೊಳ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ಡೂಪ್ಲಿಕೇಶನ್. ದಿಸ್ ಇಸ್ ದ ಕ್ಯಾರೆಕ್ಟರ್, ದಿಸ್ ಇಸ್ ದ ಮಾಸ್. ಓಕೆ, ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. DNA ತನ್ನನ್ನೇ ಹೋಲ್ತಕ್ಕಂಥ DNAಯನ್ನು ಏನು ಮಾಡುತ್ತೆ? ಉತ್ಪತ್ತಿ ಮಾಡ್ಕೊಳ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? DNA ರೆಪ್ಲಿಕೇಶನ್ ಅಂತ ಕರಿತೀವಿ. ಆ DNA ತನಗೆ ಬೇಕಾಗಿರ್ತಕ್ಕಂಥ RNAಯನ್ನು ಉತ್ಪತ್ತಿ ಮಾಡ್ಕೊಳ್ಳೋದನ್ನು ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಕ್ಲಿಯರ್? ಒಂದು DNA ರೆಡಿ ಆಯ್ತು. ಈಗ DNAಯಿಂದ DNA ರೆಡಿ ಆಯಿತು. ಆ DNA ತನ್ನ ದೇಹನ ಕಟ್ಟಬೇಕಲ್ವಾ? ತನ್ನ ಜೀವಕೋಶವನ್ನು ಕಟ್ಟಬೇಕಲ್ವಾ? ಜೀವಕೋಶನ ಕಟ್ಟಲಿಕ್ಕೆ ಏನು ಬೇಕು? RNA ಬೇಕು. ಆ DNA RNAಯನ್ನು ಉಂಟು ಮಾಡ್ಕೊಳ್ತಕ್ಕಂಥದ್ದಕ್ಕೆ ನಾವು ಕರಿತೀವಿ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಹಾಗಾದರೆ DNA RNAಯನ್ನು ಉಂಟು ಮಾಡ್ಕೊಳ್ತಕ್ಕಂಥದ್ದಕ್ಕೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಈ RNA ಏನಿದೆ, ಆ ಜೀವಕೋಶ ಅಥವಾ ಜೀವಿಯನ್ನು ಕಟ್ಟಲಿಕ್ಕೆ ಪ್ರೋಟೀನ್ ಬೇಕಲ್ವಾ? RNA ಪ್ರೋಟೀನನ್ನು ಉತ್ಪತ್ತಿ ಮಾಡೋದನ್ನು ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ನೋಡಿ, ಸಿಂಪಲಾಗಿ ಹೇಳ್ತಾ ಇದ್ದೀನಿ ನಾನು. ಒಂದು DNA ತನ್ನನ್ನೇ ಹೋಲ್ತಕ್ಕಂಥ DNAಯನ್ನು ರೆಡಿ ಮಾಡ್ಕೊಳ್ಳೋದು ರೆಪ್ಲಿಕೇಶನ್. ಒಂದು DNA ತನಗೆ ಬೇಕಾಗಿರ್ತಕ್ಕಂಥ RNAಯನ್ನು ಉತ್ಪತ್ತಿ ಮಾಡ್ಕೊಳ್ತಕ್ಕಂಥದ್ದು ಟ್ರಾನ್ಸ್ಕ್ರಿಪ್ಷನ್. ಆ RNA ಆ DNA ಹೇಳಿದ ಹಾಗೆ ಏನು RNA ಆಗಿತ್ತು, ಆ DNAಗೆ ಸಂಬಂಧಪಟ್ಟಂಥ ಪ್ರೋಟೀನ್ಗಳನ್ನು RNA ಉತ್ಪತ್ತಿ ಮಾಡ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಕೆಲವು ಸಾರಿ
ಡಿ ಎನ್ ಎಯಲ್ಲಿ ತತ್ಕ್ಷಣ ಬದಲಾವಣೆಗಳಾಗತ್ತೆ. ಒಂದು ಯು ವಿ ರೇಸಿಂದ ಇರ್ಬೋದು ಆರ್ ಕಾಲ್ಚಿಸಿನ್ ಅಂತಕ್ಕಂಥ ಕೆಮಿಕಲ್ಗಳಿಂದ ಡಿ ಎನ್ ಎಲ್ಲಿ ತತ್ಕ್ಷಣ ಬದಲಾವಣೆ ಆದರೆ ಅದಕ್ಕೆ ನಾವೇನಂತ ಕರಿತೀವಿ, ಮ್ಯೂಟೇಷನ್ ಆರ್ ಉತ್ಪರಿವರ್ತನೆ ಅಂತ ಕರಿತೀವಿ. ಈ ಒಂದು ಪದಗಳ ಮೇಲೂ ಕೂಡ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್, ದ ಅಪ್ಲಿಕೇಶನ್ಸ್ ಆಫ್ ಡಿ ಎನ್ ಎ. ಪ್ರಸ್ತುತವಾಗಿ ನಾವು ಡಿ ಎನ್ ಎನ ಎಲ್ಲೆಲ್ಲಿ ಬಳಸ್ತಾ ಇದ್ದೀವಿ, ಇದನ್ನು ನಾನು ಬಯೋಟೆಕ್ನಾಲಜಿ ಟಾಪಿಕಲ್ಲಿ ಹೇಳ್ತೀನಿ. ಜೆನೆಟಿಕ್ ಇಂಜಿನಿಯರ್, ತಳಿ ತಂತ್ರಜ್ಞಾನದಲ್ಲಿ ಬಳಸ್ತಾ ಇದ್ದೀವಿ. ಅಂದರೆ ಡಿ ಎನ್ ಎಲ್ಲಿ ಅಗತ್ಯವಾಗಿರ್ತಕ್ಕಂಥ ಬದಲಾವಣೆಗಳನ್ನು ಮಾಡ್ತಾ ಇದ್ದೀವಿ. ಕಾರ್ಲ್ ಬರ್ಗ್ ಹೇಳಿದ್ದಾನೆ, ಡಿ ಎನ್ ಎನ ಸಿಂಥಸಿಸ್ ಮಾಡ್ಬೋದು, ಡಿ ಎನ್ ಎಲ್ಲಿರ್ತಕ್ಕಂತಹ ಬ್ಯಾಡವಾಗಿರ್ತಕ್ಕಂಥ ಗುಣಗಳನ್ನು ತೆಗಿಬೋದು, ಬೇಕಾಗಿರ್ತಕ್ಕಂಥ ಗುಣಗಳನ್ನು ನಾವು ಆ ಡಿ ಎನ್ ಎಲ್ಲಿ ಹಾಕ್ಬೋದು. ಆ ಹಾಕ್ತಕ್ಕಂಥದ್ದನ್ನೇ ನಾವು ರೀಕಾಂಪಿಟೆಂಟ್ ಡಿ ಎನ್ ಎ ಅಂತ ಕರಿತೀವಿ. ನೆಕ್ಸ್ಟ್, ಡಿ ಎನ್ ಎನ ಅಗತ್ಯಕ್ಕೆ ತಕ್ಕ ಹಾಗೆ ಬದಲಾವಣೆ ನಮ್ಗೆ ಹೇಗೆ ಬೇಕಾಗಿ ಮಾಡಿಕೊಂಡು ಆ ಸಸ್ಯಗಳನ್ನು ಬಳಸ್ಕೋಬೋದು. ದಟ್ ಇಸ್ ಕುಲಾಂತರಿ ಸಸ್ಯಗಳು, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಅಂತ ಕರಿತೀವಿ. ಅಂದರೆ ಬೇರೆ ಬೇರೆ ಕುಲದ ಸಸ್ಯಗಳ ಡಿ ಎನ್ ಎನ ಕ್ರಾಸ್ ಮಾಡ್ಬೋದು. ಯಾವುದೋ ಒಂದು ಜೀವಿಗೆ ರೋಗ ಇತ್ತು ಅಂದರೆ ಅದು ತನ್ನ ಆಫ್ಸ್ಪ್ರಿಂಗ್, ತನ್ನ ಮಕ್ಕಳಿಗೆ ಬರಬಾರ್ದು ಅಂದರೆ ಗರ್ಭದಲ್ಲೇ ಡಿ ಎನ್ ಎಲ್ಲಿರ್ತಕ್ಕಂಥ ದೋಷಗಳನ್ನು ತೆಗೆದು ಸರಿ ಮಾಡೋದನ್ನು ಜೀನ್ ಥೆರಪಿ ಅಂತ ಕರಿತೀವಿ. ನೆಕ್ಸ್ಟ್, ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ. ಇವೆಲ್ಲವೂ ಕೂಡ ದಟ್ ಈಸ್ ಇದು ಕ್ರೈಮಲ್ಲಿ ಬಳಸ್ತಿದ್ದೀವಿ, ಅಥವಾ ನಾವು ಒಂದೇ ಸಾಮ್ಯತೆಯನ್ನು ಇರ್ತಕ್ಕಂಥ ಜೀವಿಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಬಳಸ್ತೀವಿ. ಇವನ್ನೆಲ್ಲ ನಾನು ನಿಮ್ಮ ಜೊತೆಗೆ ಬಯೋಟೆಕ್ನಾಲಜಿ ಟಾಪಿಕಲ್ಲಿ ಡಿಸ್ಕಷನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಡಿ ಎನ್ ಎ ಬಗ್ಗೆ ನಾವು ಒಂದು ಸ್ಟ್ರಕ್ಚರ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ನಮಗೆ ಬಯೋಟೆಕ್ನಾಲಜಿ ತುಂಬ ಈಸಿ ಅರ್ಥ ಆಗತ್ತೆ. ಹಾಗಾದರೆ ಡಿ ಎನ್ ಎ ಅರ್ಥ ಆದಮೇಲೆ ನಾವು ಜಸ್ಟ್ ಈಗ ಸೆಲ್ ಡಿವಿಷನ್ಗೆ ಹೋಗಬೇಕು. 2 ಥರ ಸೆಲ್ ಡಿವಿಷನ್ ಇದೆ. ಒಂದು ಮೈಟಾಸಿಸ್ ಸೆಲ್ ಡಿವಿಷನ್, ಕ್ಲಿಯರ್. ಒಂದು ಮೈಟಾಸಿಸ್ ಸೆಲ್ ಡಿವಿಷನ್ ಇದೆ, ಮೈಟಾಸಿಸ್ ಸೆಲ್ ಡಿವಿಷನ್. ಇನ್ನೊಂದು ಮಿಯಾಸಿಸ್ ಸೆಲ್ ಡಿವಿಷನ್ ಇದೆ. ಏನಿಲ್ಲ, ಮೈಟಾಸಿಸ್ ಸೆಲ್ ಡಿವಿಷನ್ ಅಂದರೆ ಕಾಯಕೋಶಗಳ ವಿಭಜನೆ, ಬಾಡಿ ಸೆಲ್ ಡಿವಿಷನ್. ಮಿಯಾಸಿಸ್ ಸೆಲ್ ಡಿವಿಷನ್ ಅಂದರೆ ದಟ್ ಇಸ್ ಸೆಕ್ಸ್ ಸೆಲ್ ಡಿವಿಷನ್ ಅಂತ, ಕ್ಲಿಯರ್, ಲೈಂಗಿಕ ಕೋಶಗಳ ಡಿವಿಷನ್. ಈ ಮೈಟಾಸಿಸಲ್ಲಿ ಇಂಟರ್ಫೇಸ್ ಏನಿರುತ್ತೆ, ಪ್ರೋಫೇಸ್ ಏನಿರುತ್ತೆ, ಮೆಟಾಫೇಸ್ ಏನಿರುತ್ತೆ, ಅನಾಫೇಸ್ ಅಂದರೆ ಪಿ ಮ್ಯಾಟ್ ಅಂತ ಹೇಳ್ತೀವಿ ನಾವು. ಇಲ್ಲೇನಿರುತ್ತೆ, ಇಲ್ಲಿ ಯಾವ್ಯಾವ ಇರುತ್ತೆ ಅದು ಮುಂದಿನ ಕ್ಲಾಸಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಭಗವಂತ ನಿಮಗೂ ನಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ.